6 ಗಂಟೆಯಿಂದ 9 ಗಂಟೆವರೆಗೂ ಕೂತೇ ಇದ್ದೀನಿ. ರಾಧಾ! ಅಯ್ಯಯ್ಯೋ ರಾಮ ಏನಿದು ಕರ್ಮ. ರಾಧಾ ಬಾಮ್ಮ, ಬೇಗ ಹೋಗಿ ಮಂಚದ ಮೇಲೆ ಕೂತ್ಕೊಮ್ಮ. ಕೂತ್ಕೋ. ನೀನು ಹೀಗ್ ಬಾ, ಕೂತ್ಕೋ. ಹೀಗಲ್ಲಪ್ಪ, ಇಬ್ರು ಎದುರು ಬದ್ರ ಚಕ್ಕ ಮಕ್ಕಳ ಹಾಕೊಂಡು ಕೂತ್ಕೊಳ್ಳಿ. ಅಯ್ಯೋ ಕರ್ಮವೇ. ತಗೊಳ್ಳಿ, ಚೆಂಡಾಟ ಆಡಿ. ಅಲ್ಲ ಅಜ್ಜಿ, ಇಲ್ಲಿ ಬಂದು 3 ಗಂಟೆ ಕಾಲ ಕೂತು ಈಗ ಚೆಂಡಾಟ ಆಡ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ, ಈ ಮದುವೆ ಎಲ್ಲ ಯಾತಕ್ ಬೇಕಾಗಿತ್ತು? ಅದು 5 ರೂಪಾಯಿ ಬೆಲೆ ಆಗಿದೆ ಹೂಗೆ. ಇದಕ್ಕೆ ಬದಲಾಗಿ ಮೊದ್ಲೇ ಹೇಳಿದ್ರೆ ನಾನೇ 2 ರಬ್ಬರ್ ಬಾಲ್ ತಗೊಂಡು. ಹಾಗಲ್ಲಪ್ಪ, ಬೆಳಗಿನ ಜಾವ 2:30 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇಲ್ಲ, ಅದುವರೆಗೂ ಕಾಲ ಕಳಿಬೇಕಲ್ಲ. ತಗೊಳ್ಳಿ. ಏನ್ ಅಜ್ಜಿ ನೀನ್ ಹೇಳ್ತಿರೋದು? ಇನ್ನೂ 2:30 ಗಂಟೆ ಕಾಲ ಕೂತು ಚೆಂಡಾಟ ಆಡ್ತಿರ್ಬೇಕು ಅಂದ್ರೆ ಇದೇನು CL ಒಲಿಂಪಿಕ್ಸ್ ಅಥವಾ ನನ್ನ ಬೆಡ್ರೂಮಾ? ಒಳ್ಳೆ ಮಾತಿನಿಂದ ನಮ್ಮಿಬ್ರನ್ನ ನಮ್ಮ ಪಾಡಿಗೆ ಬಿಟ್ಟು ಹೊರಟೋಗಿ. ಇನ್ನೂ ಕೂಡ ಮುಹೂರ್ತ ಸಂಪ್ರದಾಯ ಅಂತಂದ್ರೆ ನಾನ್ ಸುಮ್ನಿರಲ್ಲ. ಮುಹೂರ್ತ ಬೇಡ ಗಿಡ ಅಂದ್ರೆ ನಾನ್ ಸುಮ್ನಿರಲ್ಲ. ನೋಡ್ತಾ ಇರು. ಈಗ ಒಳ್ಳೆ ಮುಹೂರ್ತ ಇಲ್ಲ. ಈಗ ನೀವು ಹೋಗ್ತಿರೋ ಅಥವಾ ನಾನ್ ನಿಮಗೆ? ಸದ್ಯ ಗಂಡಾಂತರ ಕಳೀತು. ಗಂಡಾಂತರ ಕಳೀಲಿಲ್ಲ ರೀ, ಈಗ ಪ್ರಾರಂಭ ಆಯ್ತು. ಅಜ್ಜಿ ಎಲ್ಲಿಗೆ ಹೋದ್ರು ಅನ್ಕೊಂಡ್ರಿ? ನಾನು ಜೋರ್ ಮಾಡಿದ್ನಲ್ಲ, ಹೆದರ್ಕೊಂಡು ಓಡೋಯ್ತು. ಹೆದರ್ಕೊಂಡು ಹೋಗ್ಲಿಲ್ಲ ರೀ, ಹೋಗಿ ಬೀದಿ ರಂಪ ಮಾಡಕ್ ಹೋಗಿದ್ದಾರೆ, ಮಾನ ಕಳಿಯೋಕ್ ಹೋಗಿದ್ದಾರೆ. ಈ ವಿಷಯ ಬೀದಿ ರಂಪ ಮಾಡ್ತಾರ? ಯಾಕೆ? ಅದವ್ರಿಗೆ ಅಭ್ಯಾಸ ಆಗೋಗಿದೆ. ಅವ್ರ ಕೋಪ ಬಂದ್ರೆ ಹೀಗೆ ಮಾಡೋದು. ಹೋಗ್ಬೇಕು ಕರೀರಿ. ಅಯ್ಯೋ ಗ್ರಹಚಾರವೇ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತಾರೆ. ಅಜ್ಜಿ, ದೊಡ್ಡವ್ರ ಮಾತಿಗೆ ಯಾವತ್ತಾದ್ರೂ ಎದುರಾಡಿದ್ವಾ? ಶಾಸ್ತ್ರ ಸಂಪ್ರದಾಯನ ಬೇಡ ಅಂತ ಹೇಳಿದ್ವಾ? ಅಂತಾದ್ರೆ ನೀವು ಮುಹೂರ್ತನೇ ಬೇಡ ಅಂತಾರಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಿಮ್ ಕಾಲಿಗೆ ಬೀಳ್ತೀನಿ. ನಡು ಬೀದಿಲಿ ನಿಂತ್ಕೊಂಡು ನನ್ ಮಾನ ಹರಾಜ್ ಹಾಕ್ಬೇಡಿ. ಎಲ್ರು ನನ್ನ ನೋಡಿ ನಗು ಹಾಗೆ ಮಾಡ್ಬೇಡಿ. ಒಳಗ್ ಬನ್ನಿ. ಮುಹೂರ್ತ ಬರೋವರೆಗೂ ಇಬ್ರು ಚೆಂಡಾಟ ಆಡ್ತೀರಾ? ಮುಹೂರ್ತ ಬರೋವರೆಗೂ ಏನು, ನಾಳೆ ಸೂರ್ಯ ನೆತ್ತಿಗೆ ಬರೋವರೆಗೂ ಬೇಕಾದ್ರೂ ಕಾಯ್ತಾ ಇರ್ತೀನಿ. ಒಳಗ್ ಬನ್ನಿ. ಮಾತು ಅಂದ್ರೆ ಇದಪ್ಪ, ನನ್ ರಾಜ. ನಡಿ ನಡಿ. ಅಯ್ಯೋ, ಏನ್ ಹಾಗೆ ನೋಡ್ತಾ ಇದೀರಾ? ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ? ಹೋಗೋಗಿ ನಿಮ್ ಕೆಲಸ ನೋಡೋಗಿ. ಬಂದ್ಬಿಟ್ಟು ಅಯ್ಯೋ, ಇವ್ರ ಮುಖ ನೋಡು. ಬಾಪ ಬಾ, ಕೂತ್ಕೋ. ಹಾ, ಈಗ ಚೆಂಡಾಟ ಆಡಿ. ಯಾಕೋ ಹೀಗ್ ಮುಖ ಸಿಂಡಿಸ್ಕೊಂಡು ಆಡ್ತಾ ಇದ್ಯಾ? ನನ್ ಮುಖ ಹಾಗೆ ಅಜ್ಜಿ. ನಗ್ನಗ್ತ ಹಾಕ್ಬೇಕಪ್ಪ. ರಾಧಾ, ಹಾಗಲ್ಲಮ್ಮ, ನೋಡು. ಅಜ್ಜಿ, ನಾನು ಹೋಗಿ ಮೇಣದ ಬತ್ತಿ ತಗೊಂಡ್ ಬರ್ತೀನಿ. ಬೇಗ. ಮುಹೂರ್ತ, ಕತ್ಲೆ, ರಾಧಾ. ಕತ್ಲೇನೋ ಕಚ್ಬಿಡ್ತು. ಅಯ್ಯೋಯ್ಯೋ, ರಾಧಾ ಬೇಗ ಬಾಮ್ಮ. ಏನಾಯ್ತು? ಏನಾಯ್ತು? ಆಯ್ತು, ಹೋಯ್ತು, ನಾನು ಸತ್ತೆ. ನಿನ್ ತಾತನ ಹತ್ರ ಹೋಗೋ ಕಾಲ ನನ್ಗೂ ಬಂದ್ಬಿಡ್ತು ಕಣೆ. ಅಯ್ಯೋಯ್ಯೋ. ಸಾರಿ ಸಾರಿ ಅಜ್ಜಿ, ಅದು ಅದು ಕಚ್ಚಿದ್ದಲ್ಲ, ಏನು ಕಚ್ಚಿಲ್ಲ. ಅದು ಕತ್ಲೆಯಲ್ಲಿ ನಿಮ್ಮನ್ನ ರಾಧಾ ಅಂತ ತಿಳ್ಕೊಂಡು ಇವಳು ಬೇರೆ ಹೇಳ್ದು ಹೋಗ್ಬಿಟ್ಲು. ನಿಮ್ಮನ್ನ ಜಿಗ್ಟಿದ್ ನಾನೇ ಅಂತ ಕಾಣ. ನೀನ್ ಜಿಗ್ತಿದ್ದ? ಹೌದು. ಸದ್ಯ ಮುತ್ಕೊಡ್ಲಿಲ್ವಲ್ಲ. ನೀವು ಸುಮ್ನಿರಿ. ಏನಪ್ಪ ಕೃಷ್ಣ, ಹೀಗೇನೋ ಜಿಗ್ಟೋದು? ಆ ನೋವು ನನ್ ಕೈಲೇ ತಡಿಯೋಕ್ ಆಗ್ಲಿಲ್ವಲ್ಲ. ಪಾಪ ಮಗು, ಇವಳು ಹೇಗೋ ತಡ್ಕೋಬೇಕು? ನಾನು 6 ಗಂಟೆಯಿಂದ 9 ಗಂಟೆವರೆಗೆ 6, 3, 9. ನೀವ್ 6, 3, 9 ಅಂತ ಕತೆ ಹೇಳ್ತಾ ಇರಿ. 3 ಕಾಲ್ಗೆ ಕೋಳಿ ಕೂಗ್ತು ಅಂತ ಸುಪ್ರಭಾತ ಹಾಡ್ಕೊಂಡ್ ಬರ್ತಾರ ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ? ಬಾ ಬಾ ಬೇಗ ಬೇಗ ಬಾ. ನೀನ್ ಈ ಕಡೆ ಬಾ, ನಾನು ಆ ಕಡೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಬೆಂಕಿ ಬೆಂಕಿ, ಹೋಗೆ ಹೋಗೆ, ಬೆಂಕಿ ಬೆಂಕಿ ಬೆಂಕಿ. ಅಯ್ಯೋ ದಾದಾ, ಅಯ್ಯೋ ಅಯ್ಯೋ, ಬೆಂಕಿ ದಾದಾ, ಏನ್ ಮಾಡ್ತೀಯಾ? ಬಾ, ಬೆಂಕಿ, ಹೋಗೆ ಹೋಗೆ, ಬೆಂಕಿ ಹೋಗಮ್ಮ. ಬೆಂಕಿ ಬೆಂಕಿ ಅಲ್ಲ ರೀ. ಮತ್ತೆ ಇಷ್ಟೆಲ್ಲ ಹೊಗೆ? ಅದು ನಾನ್ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆನಾ? ಇದು ಯಾವ ತರ ಹೊಗೆ ಹಾಕಿ ಪೂಜೆ ಮಾಡೋದು? ನೀನು ಹೀಗೆ ಬಿಟ್ರೆ ನೀನ್ ಊರನ್ನ ಹತ್ತಿಸ್ಬಿಡ್ತೀಯ. ಯಾರು ಹೇಳಿದ್ ನಿನಗೆ ಈ ತರ ಪೂಜೆ ಮಾಡೋಕೆ? ಅಜ್ಜಿ ಹೇಳಿದ್ರು. ಥೂ, ನಿನ್ನ ಅಜ್ಜಿ ನಿನ್ನ ನಿನ್ ಅಜ್ಜಿ. ಬಂದಮ್ಮ, ಬಂದೆ. ಅಜ್ಜಿ, ಏನೋ ನಾವು ಪೂಜೆ ಮಾಡಿದ್ರೆ ಊರೇ ಹತ್ಕೊಂಡು ಹೋಗುತ್ತಾ? ದೀಪ ಹಚ್ಚಿ ಧೂಪ ಹಾಕೋದ್ರಿಂದಲೇ ಪೀಡೆ ಪಿಶಾಚಿಗಳು ನಮ್ಮ ಮನೆಗಳಿಗೆ ತಲೆ ಹಾಕ್ತಾ ಇಲ್ಲ, ಗೊತ್ತಾ? ನೀರುವಾಗ ಯಾವ ಪೀಡೆ ಪಿಶಾಚಿ ಬರುತ್ತೆ? ಏನಂದೆ? ಏನಿಲ್ಲ, ತಡವಾಯ್ತು ಆಫೀಸಿಗೆ, ಸ್ನಾನಕ್ಕೆ ಹೋಗ್ತೀನಿ ಅಂದೆ. ಹೋಗೋ ಕೆಲಸ ನೋಡು.
ನೀನ್ ಪೂಜೆ ಮಾಡಮ್ಮ. ರಾಧಾ ರಾಧಾ, ಇನ್ಮೇಲೆ ದಿನ ಆಫೀಸ್ಗೆ ಹೋಗೋಕ್ ಮುಂಚೆ ಇದ್ರಲ್ಲಿ ₹1 ಹಾಕ್ಬೇಕು. ಯಾಕೆ? ಇದು ತುಂಬಿದ ತಕ್ಷಣ ತಿರುಪತಿ ಹುಂಡಿಲ್ ಹಾಕೋಕೆ. ನೋಡು, ಆ ತಿರುಪತಿ ವೆಂಕಟೇಶ್ವರ ಈಗಾಗಲೇ ಕೋಟ್ಯಾಧೀಶ್ವರ. ಈ ನಿನ್ನ ಜುಜ್ಬಿ ಹಣ ಅವನಿಗೆ ಯಾವ ಲೆಕ್ಕ? ನೀನು ಹೊಸದಾಗಿ ಮದುವೆ ಆಗಿದ್ದೀಯಾ, ಹೊಸ ಜೀವನ ಹೊಸ ಸಂಸಾರಕ್ಕೆ ನೀನು ಹೊಂದ್ಕೊಂಡು ಹೋಗ್ಬೇಕು ಹೊರತು ಈ ಗೊಡ್ಡು ಸಂಪ್ರದಾಯನೆಲ್ಲ ಮರ್ತು ಬಿಡು. ಅಜ್ಜಿ ಕೇಳಿಸ್ಕೊಂಡಮ್ಮ, ಎಲ್ಲಾ ಮಾತನ್ನು ಕೇಳಿಸ್ಕೊಂಡೆ. ಏನಪ್ಪ, ನಮ್ ರಾಧನಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹುಂಡಿಗೆ ದಿನಾ ₹1 ಹಾಕ್ತೇನೆ ಅಂತ ಹರ್ಸ್ಕೊಂಡ್ಲು. ನೀವೇನಾದ್ರೂ ಹರ್ಸ್ಕೊಂಡಿಲ್ವಾ ಅಜ್ಜಿ? ನಾನು ಹರ್ಸ್ಕೊಂಡಿದ್ದೀನಿ. ನನ್ ಮೊಮ್ಮಗಳಿಗೆ ಶ್ರೀರಾಮಚಂದ್ರನಂತ ಗಂಡ ಸಿಕ್ಕಿದ್ರೆ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತ. ಯಾರ ಮುಡಿ? ನಿನ್ ಮುಡಿನೇ ಮಗು. ಆ? ನನ್ನ ಮುಡಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ? ನನ್ನ ಮುಡಿ ಮೇಲೆ ನಿಮ್ಗೇನ್ ಹಕ್ಕು ಅಂತ? ನನ್ನ ತಲೆ ಮೇಲೆ ನಿಮ್ಮ ಸರ್ವಾಧಿಕಾರ ನಡೆಯೋಕೆ ನಾನು ಬಿಡೋಲ್ಲ. ಅಂದ್ರೆ ದೊಡ್ಡವರ ಮಾತಿಗೆ ಬೆಲೆ ಕೊಡಲ್ಲ ಅನ್ನು? ಕೊಡೋಲ್ಲ. ಅದ್ ಹ್ಯಾಕ್ ಕೊಡಲ್ಲ, ನಾನ್ ನೋಡ್ತೀನಿ. ಅಯ್ಯೋ ರೀ, ಅಜ್ಜಿ ಆಚೆಗೆ ಹೋದ್ರು. ಆಚೆ ಅಲ್ಲ, ಊರಾಚೆ ಹೋದ್ರೆ ನನಗೇನಂತೆ? ಅಯ್ಯೋ, ಊರಾಚೆ ಅಲ್ಲ ರೀ, ಬೀದಿ ರಂಪ ಮಾಡಕ್ ಹೋಗಿದ್ದಾರೆ. ನನ್ನ ಕರ್ಮ, ನಿನ್ನ ಅಜ್ಜಿನ ಮದುವೆ ಮಾಡ್ಕೊಂಡು ಹಾಗೆ ಆಗಿದೆ ನನಗೆ. ನಮ್ ಕಾಲದಲ್ಲಿ ನಾವ್ ಹಿರಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ, ಎಷ್ಟು ಗೌರವ ಕೊಡ್ತಾ ಇದ್ವಿ. ಏನ್ ಮಾಡಕ್ಕಾಗುತ್ತೆ, ಬಿಸಿ ರಕ್ತ. ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಬಿಡು ನೀನು. ಬನ್ನಿ, ನಿಮಗೆ ಕೈ ಮುಗಿತೀನಿ. ಈಗ ಪದೇ ಪದೇ 10 ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ಬೇಡಿ. ಈ ಬೀದಿರಂಪ ಮಾಡೋದು ಬಿಟ್ಬಿಡಿ ದಯವಿಟ್ಟು. ನೀವು ಹೇಳ್ದಾಗ ಕೇಳ್ತೀನಿ. ಹುಂಡಿಗೆ ಹಣ ಹಾಕ್ತೀಯಾ? ಹಾಕೋದೇನು, ಹಾಕ್ತೀನಿ. ಹಾಕ್ದೆ. ರಾಧಾ ಹೇಳ್ದ ಕೇಳ್ತೀಯಾ? ಕೇಳ್ತೀನಿ. 6 ತಿಂಗಳಿಗೊಂದ್ಸರಿ ತಲೆ ಬಡ್ಸ್ಕೊತೀಯಾ? 6 ತಿಂಗಳಿಗೇನು? ನೀವು ಹೇಳಿದ್ಮೇಲೆ ದಿವ್ಸಕ್ಕೆ 6 ಸಲ ಬಳಸ್ಕೊತೀನಿ. ಹಾಗ್ ಬಾ ದಾರಿಗೆ. ಈಗ ನಾನು ಆಫೀಸಿಗೆ ಹೋಗ್ಬರ್ಲಾ? ನೀವು ಬೇಡ ಅಂದ್ರೆ ಹೋಗಲ್ಲ. ಕೆಲ್ಸಕ್ಕೆ ಹೋಗೋದು ಯಾರಾದ್ರು ಬೇಡ ಅಂತಾರ? ಹೌದ್ ಬಾ. ಬರ್ಲಾ? ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಅಬ್ಬಬ್ಬಬ್ಬ, ಏನ್ ಕೆಟ್ಟ ಜನ ಇವ್ರು. ನಾನ್ ಮನೇಲಿ ಬಾಯ್ ಬಿಟ್ರೆ ಸಾಕು, ನಿಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಪುಸ್ತಕ ಅಂತ ಬಂದ್ಬಿಡ್ತೀರಾ ಇಲ್ಲಿಗೆ. ಸಂಸಾರ ಅಂದ್ಮೇಲೆ 1000 ಇರುತ್ತೆ. ಏನ್ ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರಾ? ಎಲ್ಲಾರ ಮನೇಲಿ ದೋಸೆ ತೂತು. ಹೋಗ್ರಿ ಹೋಗ್ರಿ. ಏನ್ ಕೆಟ್ಟ ಜನ ಇವ್ರು. ಘಾಟಿ ಮುದುಕಿ, ಹುಷಾರಾಗಿರ್ಬೇಕು. ಇಲ್ಲಿದ್ರೆ ಸಂತೆ ಮಧ್ಯದಲ್ಲಿ ಮಾನ ಹರಾಜ. ನಡೀಲಿ. ಬನ್ನಿ 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 ಬನ್ನಿ. ಏನಾಯ್ತು ಅಂದ್ರೆ? ಏನಾಯ್ತಾ? ನೀನ್ ಎದುರಿಗೆ ಬಂದ್ರೆ ನನ್ನ ಹಣೆ ಬರ ಒಳ್ಳೇದಾಗ್ತದೆ ಅಂದಿಯಲ್ಲೇ, ನನ್ನ ಹಣೆಗೆ ಏಟ್ಬಿತ್ತು. ಅವಳು ಎದುರಿಗೆ ಬಂದಿದ್ದಕ್ಕೆ ಏನೋ ದೊಡ್ಡ ಗಂಡಾಂತರ ಚಿಕ್ಕದ್ರಲ್ಲೇ ಕಳೆದೋಯ್ತು. ಕೃಷ್ಣ, ಕೃಷ್ಣ, ನೀನ್ ಇಲ್ಲಿ ಇದೀಯಾ? ನನ್ನ ಹೆಂಡತಿ ಎದುರಿಗೆ ಬರ್ದೇ ಇದ್ರೆ ನಾನು ಇರ್ತಿರ್ಲಿಲ್ಲ. ಅದು ನಿಜ ಕಣೋ, ಅಕ್ಷರಶಃ ನಿಜ. ನೀನ್ ಇಲ್ಲೇ ಅಲ್ಲ, ಈ ಲೋಕದಲ್ಲಿ ಇರ್ತಿರ್ಲಿಲ್ಲ. ಏನೇನ್ ಹೇಳ್ತಿರೋದು? ನಾವು ಮಾಮೂಲಾಗಿ ಆಫೀಸ್ಗೆ ಹೋಗೋ ಬಸ್ಸು ಆಕ್ಸಿಡೆಂಟ್ ಆಗೋಯ್ತು, ಒಬ್ರು ಉಳಿಲಿಲ್ಲ. ಮತ್ ನೀನೇ ಹೇಗೋ ಬಂದೆ? ನಾನು ಆಫೀಸಿಗೆ ರಜೆ ಹಾಕಿದ್ದೆ. ನೀನೆಲ್ಲಿ ಹೋದ್ಯೋ ಅಂತ ಬಿದ್ನೋ ಎದ್ನೋ ಅಂತ ಓಡ್ ಬಂದೆ. ಸದ್ಯ ಇಬ್ರು ಸೇಫ್. ನೋಡಿದ್ಯಾ ರಾಧಾ, ನೀನ್ ಎದುರಿಗೆ ಬಂದ್ರೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ನಲ್ಲ ನಿನ್ ಗಂಡ. ಈಗ ಏನ್ ಹೇಳ್ತಾನೆ ಕೇಳು. ಈಗ್ಲೂ ನನಗೆ ಇಂಥ ಗೊಡ್ಡು ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳು. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾವ್ದಕ್ಕೂ ಎದುರಿಗೆ ಬಾ. ಬಾರೆ ಬಾ ಸುರೇಶ್. ಸರಿ ಸರ್, ಆಗ್ಲಿ ಸರ್. ಫೋನ್ ಇಡ್ಲಾ ಸರ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಾಳಯ್ಯ ಕೃಷ್ಣ, ನೀನು ಮೊದಲೇ ಹೊಸ ಮದುವಾಗ. ನಿನಗೆ ಹೇಳಬಾರ್ದು ಅಂತಲೇ ಇದ್ದೆ, ಆದ್ರೆ ಬೇರೆ ದಾರಿನೇ ಇಲ್ಲ. ಏನ್ ಹೇಳಿ ಸರ್? ನಾಳೆ ನಮ್ಮ ಬ್ರಾಂಚ್ ಆಫೀಸ್ಗೆ ಪ್ರೊಪರೇಟರ್ ಬರ್ತಾನಂತೆ, ಬಹಳ ಸ್ಟ್ರಿಕ್ಟ್. ಹಲೋ, ಏನಯ್ಯ ಬೈತಾ ಇದೀಯಾ? ಆ ತರ ಪದಗಳನ್ನ ಬಳಸಬೇಡ, ಸೆನ್ಸಾರ್ನವ್ರು ಕಟ್ ಮಾಡ್ಬಿಡ್ತಾರೆ. ಸಾರಿ ಸರ್. ಸರಿ ಸರ್, ಫೋನ್ ಇಡ್ಲಾ ಸರ್? ಪ್ರೊಪರೈಟರ್ ಸರ್? ಹೌದಯ್ಯ ಕೃಷ್ಣ, ನೀನೇ ನೋಡ್ದಿಯಲ್ಲ, ಫೈಲ್ ನೋಡಕ್ ಮುಂಚೆನೆ ತಪ್ಕೊಂಡು ಹಿಡಿಯೋ ಚಾಣಾಕ್ಷಿ ಬಟ್. ನಿಮ್ಮನ್ನು ಬೈತಿಲ್ಲ ಸರ್, ಖುಷಿಯಿಂದ ಹೊಗಳ್ತಾ ಇದ್ದೀನಿ ಸರ್. ತಗೊಳಯ್ಯ ಕೃಷ್ಣ, ಈ ಫೈಲ್ ತಗೊಂಡು ಹೋಗಿ ರಾತ್ರಿ ನಿಧಾನವಾಗಿ ಚೆಕ್ ಮಾಡಿ ಬೆಳಗ್ಗೆ ತಗೊಂಬಾ. ಏನಾದ್ರೂ ಅಪ್ಪಿ ತಪ್ಪಿ ಒಂದ್ ತಪ್ಪಿತ್ತೋ ತಕ್ಷಣ ಡಿಸ್ಮಿಸ್ ಮಾಡ್ಬಿಡ್ತಾನೆ ನನ್ನ ಮಗ. ಡಿಸ್ಮಿಸ್ ಮಾಡೋದು ಹಾಗಿರ್ಲಿ, ಮೊದಲು ಫೋನ್ ತಗೊಳ್ಳಿ ಸರ್. ತಪ್ಪಾಯ್ತು ಸರ್, ನನ್ ಕ್ಷಮಿಸಿ ಸರ್. ರಾಧಾ, ರಾಧಾ, ಯಾಕ್ರಿ ಹಾಕಿ ಕಿರಿಚ್ಕೋತಾ ಇದ್ದೀರಾ? ನಾನು ಎಷ್ಟು ಬೆಚ್ಚ ಬಿದ್ದೆ ಗೊತ್ತಾ? ರಾಜುಕ್ ರಾಣಿ ಬೆಚ್ಚ ಬಿದ್ಯಾ? ನಾನು ಎದೆ ಹೊಡೆದೋಯ್ತು. ಇಂಪಾರ್ಟೆಂಟ್ ಫೈಲ್ ನಲ್ಲಿ ರಾಮ 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 ಅಂತ ಗಿಜ್ಬಿಟ್ಟಿದ್ಯಾ? ಅದು ಅದು ಮತ್ತೆ ಏನ್ ಮತ್ತೆ? ಇದನ್ನ ನಮ್ಮ ಪ್ರೊಪರೈಟರ್ ಏನಾದ್ರು ನೋಡಿದ್ರೆ ನನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಗೊತ್ತಾ? ಎಂತ ಕೆಲಸ ಮಾಡಿಟ್ಟೆ ನೀನು? ಅಜ್ಜಿ, ನಿನ್ನ ಅಜ್ಜಿ? ಇದಕ್ಕೆ ಅಜ್ಜಿನ ಯಾಕೆ ಕರೀತೀಯ ಮತ್ತೆ?
ಕೇಳಿಸ್ತಾ ಇದೆಯಮ್ಮ, ನನ್ ಕಿವಿಗ್ ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಪ್ಪ, ನನ್ ಮೊಮ್ಮಗಳನ್ನ ನಾನು ಮುದ್ದಾಗಿ ಬೆಳೆಸಿದ್ದೇನೆ. ಯಾಕೆ ಅವಳನ್ನ ಸುಮ್ಮನೆ ಗದರ್ಸ್ತೀಯಾ? ಪಾಪ ಏನೋ ನಿನ್ನೆ ರಾತ್ರಿ ನನ್ನ ಮೊಮ್ಮಗಳ ಕನಸಲ್ಲಿ ಶ್ರೀರಾಮಚಂದ್ರನೇ ಬಂದಿದ್ದಂತೆ. ಬಂದು ಇದೇ ಫೈಲ್ ಅಲ್ಲಿ ರಾಮ 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 ಅಂತ ಬರೀ ಅಂತ ಹೇಳಿದ್ ನಾವು. ಬರ್ದ್ರೆ ಒಳ್ಳೇದು ಅಂತ ನಾನೇ ಬರೆಯೋಕ್ ಹೇಳ್ದೆ. ಇದೇ ಫೈಲ್ ಸಿಗ್ತಾ ನಿಂಗೆ? ಅದು ಬೇರೆ ಕಾಗ್ದ ಸಿಗ್ಲಿಲ್ಲ ನನಗೆ. ಅದು ಬೇರೆ ಕಾಗ್ದ ಸಿಗ್ಲಿಲ್ಲ ನನಗೆ. ನೀನೇನೋ ಖುಷಿಯಾಗಿ ಬರ್ದ್ಬಿಟ್ಟೆ. ಈಗ ನಾನೇನಾದ್ರೂ ಕೆಲಸ ಕಳ್ಕೊಂಡ್ರೆ ಆ ರಾಮಚಂದ್ರ ಬಂದು ನಾನು ಕೆಲಸ ಕೊಡ್ತಾನೇನು? ಇದೇ ಕೊನೆ ಸಲ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಆ ರಾಮಚಂದ್ರ ಮಾತ್ರ ಅಲ್ಲ, ನಿಮ್ಮ ಯಾರನ್ನು ಕೇರ್ ಮಾಡೋದಿಲ್ಲ ನಾನು. ಆಹಾ, ಹಾಗೆ ನೋಡ್ತೀನಿ. ಅಯ್ಯೋ, ಅಜ್ಜಿ ಕೋಪ ಮಾಡ್ಕೊಂಡು ಹೊರಟೋದ್ರು. ಹೋಗ್ಲಿ, ಹಾಳಾಗೋಗ್ಲಿ. ಗೌರಮ್ಮ, ಕಾಮಾಕ್ಷಮ್ಮ, ಕೇಳಿದ್ರ ಈ ಅನ್ಯಾಯನ? ಹಾ, ದೊಡ್ಡವ್ರನ್ನ ಕಾಲ್ ಕಸಕ್ಕಿಂತ ಕಡೆ ಹಾಕಂತಾರೆ. ಹಿರಿಯರ ಮಾತಿಗೆ ಬೆಲೆ ಕೊಡ್ದಿರೋರು ಖಂಡಿತ ಉದ್ಧಾರ ಆಗೋಲ್ಲ. ಏನ್ ಹಾಗೆ ಇವತ್ತು ನಿನ್ನ ಅಜ್ಜಿ ಎಷ್ಟು ಬೇಕಾದ್ರೂ ರಂಪ ಮಾಡ್ಕೊಳ್ಳಿ, ನಾನು ಇಟ್ರು ಬಾಗ್ಲಿಂದ ಹೋಗ್ತೀನಿ. ಸರಿ, ಹಾಗಾದ್ರೆ ನಾನು ಇಲ್ಲೇ ಎದುರು ಬರ್ತೀನಿ. ನಿಂತ್ಕೊಳ್ಳೆ. ಎದೆ ಮೇಲೆ ಕೂತಿದ್ಯಾ, ಎದುರಿಗೇನ್ ಬರೋದು ಬಂತು? ರೀ ಅಜ್ಜಿ, ರಾಮ. ನಿಮ್ಮನ್ನ ಪ್ರೊಪರೇಟರ್ ಕರಿತಾ ಇದ್ದಾರೆ. ಇದರ ಮೇ ಐ ಕಮ್ ಇನ್ ಸರ್? ಒಳಗ್ ಬಂದ್ಮೇಲೆ ಕಮ್ಮಿನ್ ಏನ್ ಬಂತು? ಏನೇ ಇದು? ಅದೇ ಸರ್, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಡಿಸ್ಮಿಸಲ್ ಆರ್ಡರ್ ಕೊಟ್ಟರೆ ತಗೊಂಡು ಹೊರಟೋಗ್ತೀನಿ ಸರ್. ಆದ್ರೆ ಈ ಫೈಲ್ನಲ್ಲಿ ರಾಮ್ ಕೊಟ್ಟಿ ಬರ್ದಿದ್ದು ಮಾತ್ರ ನಾನಲ್ಲ ಸರ್. ನನ್ನ ಹೆಂಡತಿಗೆ ಗೊಡ್ಡು ಸಂಪ್ರದಾಯದ ಹುಚ್ಚು ಸರ್. ಅದಕ್ಕೆ ಅತಿ ಭಕ್ತಿಯಿಂದ ಪತಿ ಗತಿ ಏನಾಗ್ತದೆ ಅಂತ ಆಲೋಚನೆ ಕೂಡ ಮಾಡದೆ ಈ ಮತಿಗೆ ಕೆಲಸ ಮಾಡಿದ್ದಾಳೆ ಸರ್. ಕನಸಿನಲ್ಲಿ ಅವಳಿಗೆ ಆ ಲಾರ್ಡ್ ರಾಮ ಬಂದಿದ್ದಂತೆ, ರಾಮ್ ಕೋಟಿ ಬರಿ ಅಂತ ಹೇಳಿದ್ನಂತೆ. ಇವಳು ಬರ್ದೇ ಬಿಟ್ಲು. ವಾಟ್? ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದಿದ್ನಂತ? ಈಗೇನೆ ರಾಮದಾಸನ ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದು ಗುಡಿ ಕಟ್ಸು ಅಂತ ಅಪ್ನೆ ಕೊಡ್ಸದ್ನಂತೆ. ರಾಮದಾಸ ತಾನೇಶನ ಖಜಾನೆಯಿಂದ ಗುಡಿ ಕಟ್ಸದ್ನಂತೆ. ಆದ್ರೆ ಅದಕ್ಕೆ ತಾನೇಶ ರಾಮದಾಸನ್ನ ಜೈಲಿಗೆ ಕಳ್ಸಿದ್ನಂತೆ. ಹಾಗೆ ನೀವು ನನಗೆ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸರ್. ನಾನೇನು ತಾನೇಶ ಅಲ್ಲಯ್ಯ. ರಾಮ ಭಕ್ತರನ್ನ ಶಿಕ್ಷಿಸಿ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕೆ ನಾನು ಶಂಕರ. ನಿಮಗೆ ರಾಮನ ಅನುಗ್ರಹ ಇರೋದ್ರಿಂದ ನನಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಹಾಗೆಲ್ಲ ಎಮೋಷನ್ ಆಗ್ಬೇಡ, ಆಮೇಲೆ ಕಮೋಷನ್ ಆಗೋಗ್ಬಿಡುತ್ತೆ. ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಆಫೀಸ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮ 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 ಶ್ರೀರಾಮ. ಮ್ಯಾನೇಜರ್ ಸರ್, ಹೋದ ತಕ್ಷಣ ಇವರ ಆರ್ಡರ್ನ ಕಳಿಸ್ಕೊಡ್ತೀನಿ. ಆಗ್ಲಿ ಸರ್. ಸರ್, ನನಗೂ ಒಂದು ಫೈಲ್ ಕೊಡಿ ಸರ್. ಮನೆಗೆ ಹೋಗಿ ರಾಮ್ ಕೋಟಿ ಬರ್ಕೊಂಡ್ ಬರ್ತೀನಿ. ನನಗೂ ಪ್ರಮೋಷನ್ ಕೊಡಿ ಸರ್. ಶೂರ್ ಶೂರ್, ನಿಮಗೂ ಪ್ರಮೋಷನ್ ಕೊಟ್ಟು ಇಮ್ಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡ್ತೀನಿ. ಬೆಳಿಗ್ನಿಂದ ಗಂಟ್ಲು ಹರ್ಕೊಂಡು ಹೋಗಾಗೆ ಬಡ್ಕೊಳ್ತಾ ಇದೀನಲ್ಲ, ಒಂದ್ಸಾರಿ ಆದ್ರೂ ಈಚೆಗೆ ಬಂದ ಅವನು. ಏನೋ ತಿಳಿದೇನೆ ನನ್ ಮೊಮ್ಮಗಳು ರಾಮ್ ಕೋಟಿ ಬರ್ದ್ಬಿಟ್ಲಪ್ಪ. ಅದಕ್ಕೆ ಬಾಯಿ ಬಂದಾಗೆಲ್ಲ ಮಾತಾಡಿ ನನ್ ಮೊಮ್ಮಗಳನ್ನ ಹೀಗ ಗದರ್ಸೋದು. ಹೇಳಿ, ಇದ್ಯಾವ ನ್ಯಾಯ? ಅಜ್ಜಿ, ಈಗ ಬಂದ್ಬಿಟ್ಯಾ ನೀನು? ಬಾ ಅಜ್ಜಿ. ಏನಜ್ಜಿ ಬೆಳಿಗ್ಗಿಂದ ಇಲ್ಲೇ ಕೂತಿದ್ಯಾ? ಇಲ್ಲಿ ನೋಡಜ್ಜಿ, ಇನ್ಮೇಲೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿನ್ನ ಮಾತಿಗೆ ನಾನು ಎದುರಾಡೋದಿಲ್ಲ. ನೀನ್ ಹೇಳಿದ್ದೆಲ್ಲ ಸುಗ್ರೀವ ಆಜ್ಞೆ ಅಂತ ತಿಳ್ಕೊಂಡಿರ್ತೀನಿ. ನನ್ನ ತಪ್ಪಾಯ್ತು, ಒಳಗ್ ನಡಿ. ಸದ್ಯ ಈಗ್ಲಾರು ನನ್ ಮೇಲೆ ಕರುಣೆ ಬಂತಲ್ಲ ನಿನ್ಗೆ, ನನ್ ಕಂದ. ನಡಿಯಪ್ಪ. ಬಾ. ಅಯ್ಯೋ 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 ಅಯ್ಯೋ, ಬಂದ್ಬಿಟ್ರ? ಎಲ್ಲ ತಮಾಷೆ ನೋಡೋ ಬಂದ್ಬಿಟ್ರ? ನಾನೇನ್ ಕೋತಿ ಹಾಗೆ ತಯ್ಯತಕ್ಕಂತ ಕುಣಿತಾ ಇದ್ದೀನ? ನಮ್ಮನೆ ತಾಪತ್ರೆ ಸಾವಿರ ಇರುತ್ತೆ, ನಿಮ್ಗೇನ್ ಕೆಲಸ ಇಲ್ವಾ? ಏನ್ ಬಾಯ್ ಬಿಟ್ರ ಹಾ ಅಂತ ನೋಡ್ತಾ ಇದ್ದೀರಾ? ಹೋಗ್ರೆ ಆಚೆ. ಕಂದ ಕೃಷ್ಣ, ನಡಿಯಪ್ಪ. ಬಾಜಿ ಬಾ. ಅಯ್ಯಯ್ಯೋ ರಾಧಾ, ರಾಧಾ, ಇದೇನಿದ ಅರ್ಥ ಇದೆಯಾ? ಐ ಆಮ್ ಸಾರಿ. ನೋಡು, ಬೆಳಿಗ್ಗೆ ನಾನು ಅನವಶ್ಯಕವಾಗಿ ನಿನ್ನನ್ನು ಬೈದ್ಬಿಟ್ಟೆ. ಅದ್ ನನಗ್ ಬೆಳಗ್ಗೆನೆ ಗೊತ್ತಿತ್ತು. ಸಾರಿ ಅಂತ ಹೇಳಿದ್ನಲ್ಲ. ಆದ್ರೆ ನೀನ್ ರಾಮ್ ಕೋಟಿ ಬರ್ದದ್ರ ಫಲ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ ಪ್ರೊಪ್ರೈಟರ್ ಮೆಚ್ಕೊಂಡು ನನಗೆ ಪ್ರಮೋಷನ್ ಕೊಟ್ಬಿಟ್ರು. ನಿಜವಾಗ್ಲೂ? ಕೋಟಿ ಬರ್ದವರಿಗೆ ಕೋಟಿ ಪುಣ್ಯ ಬರುತ್ತೆ ಅಂದ್ಮೇಲೆ ಪ್ರಮೋಷನ್ ಯಾವ ಲೆಕ್ಕ? ಶ್ರೀರಾಮಚಂದ್ರ ನಮ್ದವರಿಗೆ ಒಳ್ಳೇದಾಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಹೌದಾ ಅಜ್ಜಿ? ನಾನು ನಾಳೆನೇ ಹೊರಟು ಬೆಂಗಳೂರು ಆಫೀಸ್ ಇರ್ಬೇಕಂತೆ. ನಾಳೆನೆ ಹೋಗ್ಬೇಕಾ? ಅದಕ್ಕೆ ಈಗ್ಲೇ ನಾವು ಎಲ್ಲಾದ್ರೂ ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡ್ ಬರೋಣ. ಸರಿ, ಈಗ್ಲೇ ರೆಡಿಯಾಗಿ ಬರ್ತೀನಿ. ಬೇಗ ರೆಡಿ ಆಗು. ರೀ, ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ಚೆನ್ನಾಗಿಲ್ವಾ? ಕೃಷ್ಣ, ನಾನು ರೆಡಿ. ಶಂಭೋಲಿಂಗ.
ಏನಂದ್ರೆ ಯಾಕ್ರಿ ಏನೇನೋ ಹೇಳ್ತಿದ್ದೀರಾ? ನೋಡ್ದೆ ಒಳ್ಳೆ ಗಜಗೌರಿ ಹಾಕಿ ಕಾಣ್ತಾ ಇದ್ಯಾ, ಅದಕ್ಕೆ ನೋಡಿ ಬೆರಗಾಗ್ಬಿಟ್ಟ. ಜೈ ಶಂಭುಲಿಂಗ. ಶಂಭುಲಿಂಗನ ಯಾರ್ರೀ ಅದು? ನೀನ್ ಯಾರು? ನಾನು ಯಾರು? ಜೈ ಶಂಭುಲಿಂಗ. ರೀ, ಕೊಂಬೆ ಮೇಲೆ ಕೂತಿರೋ ಕಾಗೆ ಕೆಳಗಡೆ ನಿಂತಿರೋ ತಲೆ ಮೇಲೆ ಪಿಚ್ಕಿ ಹಾಕಿದ್ರೆ ಎಡಗೈಯಿಂದ ಒರೆಸ್ಕೊಂಡ್ರೇನು, ಬಲಗೈಯಿಂದ ಒರೆಸ್ಕೊಂಡ್ರೇನು? ಶಂಭುಲಿಂಗ. ಅಜ್ಜಿ ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನು ಆಗಿಲ್ಲಮ್ಮ, ಯಾರೋ ದೃಷ್ಟಿ ನಿವಾರಿಸಿ ಹಾಕಿರೋ ನಿಂಬಣ್ಣನ ಇವನ್ ದಾಟಿರ್ಬೇಕು, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಜೈ ಶಂಭುಲಿಂಗ. ಅಜ್ಜಿ ಇವ್ರ ಗಾಳಿ ಗೀಳಿ ಸೋಕಿರ್ಬೇಕು. ಪಾಲಿಕೆ ಗಾಳಿನೂ ಇಲ್ಲ, ಕೋಳಿನೂ ಇಲ್ಲ. ಈ ದೇಹ ಸೈಕಲ್ ಟ್ಯೂಬ್ ಇದ್ದ ಹಾಗೆ, ಪಂಪ್ ಹೊಡೆದ ಹಾಗೆ ಉಪ್ಪಿಕೊಳ್ಳುತ್ತೆ. ಪಂಕ್ಚರ್ ಆದ್ರೆ ಶಂಭುಲಿಂಗ. ಅಜ್ಜಿ ನೀನೇನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ನಾನು ದೆವ್ವ ಬಿಡಿಸೋನ್ನ ಕರ್ಕೊಂಡ್ ಬರ್ತೇನೆ, ಭದ್ರವಾಗಿ ನೋಡ್ಕೋ. ಬೇಗ ಬನ್ನಿ ಅಜ್ಜಿ. ಶಂಭುಲಿಂಗ. ನಿನ್ನ ಅಜ್ಜಿ ಹೊರಟೋರ್ಲ? ನಿಮ್ಮ ಗಾಳಿ ಗೀಳಿ ಏನು ಸೋಕಿಲ್ವಾ? ಗಾಳಿನೂ ಇಲ್ಲ, ಕಾಳಿನೂ ಇಲ್ಲ. ಚೆನ್ನಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಒಳ್ಳೆ ದುರ್ಗಾ ಪರಮೇಶ್ವರಿ ಹಾಗೆ ವೇಷ ಹಾಕೊಂಡು ಬಂದಿದ್ದಾಳೆ. ಈ ನಿನ್ನ ವೇಷದಲ್ಲಿ ನಾನು ನಿನ್ ಜೊತೆ ಊರೆಲ್ಲ ಸುತ್ತಾಡ್ಬೇಕಾ? ಊರು ಸುತ್ತೋದು ನಿನ್ನ ಅಜ್ಜಿಗೆ ಇರ್ಲಿ, ನಾನು ಬರೋದಿಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಸೂಟ್ ಕೇಸ್ ಎಲ್ಲ ನನ್ನ ಬಟ್ಟೆಯಿಂದ ತುಂಬಿಸು. ಅರೆ. ನಡಿ ಅಜ್ಜಿ 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 ಬರೋ ಮುಂದೆ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಪಕ್ಕದಲ್ಲಿ ಕೂತ್ಕೋಬೋದಾ? ಸಾರಿ, ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋ ಜಾಗ ಆಗ್ಲೇ ಇನ್ನೊಬ್ರಿಗೆ ಕೊಟ್ಟಾಗಿದೆ. ಅದೆಲ್ಲ ಖಾಲಿನೇ ಇದೆ. ಯಾವ ಊರಿಗೆ ಹೋಗ್ತಿದ್ದೀರಾ? ಇಂಥ ಊರು ಅಂತೇನಿಲ್ಲ, ಮಧ್ಯೆ ಯಾರು ಇಳಿಸ್ಕೊಳ್ದೆ ಹೋದ್ರೆ ಈ ಟ್ರೈನ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ. ಎಕ್ಸ್ಕ್ಯೂಸ್ ಮೀ, ನನಗೆ ನಿದ್ದೆ ಬರ್ತಾ ಇದೆ. ಏನ್ರಿ? ನಿಮ್ಮ ಡ್ರೆಸ್ ಚೆನ್ನಾಗಿದೆ. ಯಾಕೆ, ನಾನ್ ಚೆನ್ನಾಗಿಲ್ವಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ಇಳಿಯೋ ಜಾಗ ಬಂತು ಅಂದ್ರೆ ನೋಡಿ. ರೈಲು ಬಸ್ನಲ್ಲಿ ಟಿಕೆಟ್ ತಗೊಂಡ್ರೆ ನಾವೆಲ್ಲಿವರೆಗೂ ತಗೊಂಡಿರ್ತೀವೋ ಅಲ್ಲಿ ಇಳಿಸುತ್ತೆ. ನನ್ನ ಹತ್ರ ಟಿಕೆಟ್ ತಗೊಂಡ್ರೆ ನೇರ ಸ್ವರ್ಗದಲ್ಲಿ ಇಳಿಸ್ತೀನಿ. ನನಗೂ ಒಂದು ಟಿಕೆಟ್ ಕೊಡ್ತೀರಾ? ಓಕೆ ಗುರು. ನಾನು ಗುರು, ಏ ಗುರು, ಆಗ್ಲೇ ಕನ್ಸ್ಕೊಳಕ್ ಶುರು ಮಾಡಿದ್ರಾ? ಈಗ ನಾವು ಎಲ್ಲಿಗೆ ಹೋಗೋಣ? ನಿಮ್ಮನೆಗೆ. ನನಗೆ ಮನೆ ಎಲ್ಲಿದೆ? ಲಾಡ್ಜಿಂಗ್ಗೆ. ರೈಟ್. ಏನಿದು? ರೆಡಿಮೇಡ್ ತಾಳಿ ಗುರು. ಇದನ್ ಕಟ್ಟೋಕೆ ಮುಹೂರ್ತ ಬೇಡ, ಪೂಜಾರಿ ಬೇಡ, ಮಂತ್ರನೂ ಬೇಡ. ಯಾವಾಗ ಬೇಕಾದ್ರೂ ಕಟ್ಬೋದು. ಅಯ್ಯೋ, ನಾನು ನೀನೇನ್ ಕಟ್ಬೇಡ ಗುರು, ನಾನೇ ಕಟ್ಕೋತೀನಿ. ನಿನಗೆ ಎಷ್ಟು ತೋಚುತ್ತೋ ಅಷ್ಟು ದುಡ್ಡು ಹಾಕಿದ್ರಲ್ಲಿ. ಯಾಕೆ? ನಾನ್ ಟಿಕೆಟ್ ತಗೋತೀನಲ್ಲ. ಟಿಕೆಟ್ ರೇಟ್ ಬೇರೆ. ಮತ್ತಿದು? ಉದ್ಯೋಗಸ್ಥರು ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರುತ್ತೆ, ಆದ್ರೆ ನಮ್ಗೆ ಯಾರು ಕೊಡ್ತಾರೆ? ಅದಕ್ಕೆ ಇದು ಓಲ್ಡ್ ಏಜ್ ಪೆನ್ಷನ್. ಹಾಕು ಗುರು. ಗುರು, ಏ ಗುರು, ಏನ್ ಯೋಚನೆ ಮಾಡ್ತಿದೀಯಾ? ನಾನು ಅಲ್ಲೇ ಮಲ್ಕೋತೀನಿ, ಸಿಟ್ಔಟ್ ನಲ್ಲಿ. ಯಾಕೆ, ನಿನಗೆ ಸ್ವರ್ಗ ಅಂದ್ರೆ ಇಷ್ಟ ಅಲ್ವಾ? ನಾನು ಹೆಂಡತಿ ಜೊತೆ ಆಗ್ಲೇ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲೇ ಮಲ್ಕೋತೀನಿ. ನೋಡು, ನೀನ್ ಹೊರಗ್ ಮಲ್ಕೊಂಡ್ರು ಸರಿ, ಇಲ್ಲ ಒಳಗ್ ಮಲ್ಕೊಂಡ್ರು ಸರಿ, ಟಿಕೆಟ್ ತಗೊಳ್ಳೇಬೇಕು. ಚಿಂತೆ ಇಲ್ಲ, ಅಲ್ಲೇ ಮಲ್ಕೋತೀನಿ. ಯಾರೇ ಹುಡುಗಿ? ಯಾಕ್ರೆ ಹಗ್ಗ ಬಾಯಿಸ್ತೀರಾ? ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡತಿ? ದುಡ್ಡೇನೋ ವ್ಯವಹಾರ ಮಾಡ್ತಿದ್ದೀರಿ, ಲಾಡ್ಜಲ್ಲಿ ಬೇರೆ ಇದ್ದೀರಿ.
ನಾವು ಲಾಡ್ಜ್ ಎಲ್ಲಾದ್ರೂ ಇರ್ತೀವಿ ಇಲ್ಲ ಗಂಗೆಲ್ಲಾದ್ರೂ ಮುಳುಗ್ತೀವಿ ನಿಮ್ಗೇನ್ರಿ? ಶಡಪ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಅವನ. ಸರ್ ದಯವಿಟ್ಟು ಹಾಗೆ ಮಾಡಬೇಡಿ, ನನ್ ಕೆಲಸ ಹೋಗುತ್ತೆ. ಏನ ಹೆಸರು? ಗೋಪಾಲ್ ಕೃಷ್ಣ. ಎಲ್ಲ ಕೆಲಸ ಮಾಡೋದೇನು? ಗೌರಿಶಂಕರ್ ಚಿಟ್ ಫಂಡ್ಸ್. ನಿಜಾನಾ? ಹೌದು ಸರ್. ಪ್ರೊಪರೇಟರ್ ನನಗೆ ಚೆನ್ನಾಗಿ ಗೊತ್ತು. ಪ್ರೊಪರೇಟರ್ ಶಂಕರ್ ಫೋನ್ ಮಾಡ. ಎಸ್ ಸರ್. ಹಲೋ, ಶಂಕರ್ ಮಾತಾಡ್ತಾ ಇರೋದು. ಹೋಟ್ಲಿಂದ ಆ, ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಜೊತೆ ಇಲ್ಲಿದ್ದಾನೆ ಸರ್. ಅವನ ಮೇಲೆ ಅನುಮಾನದಿಂದ ಇನ್ಸ್ಪೆಕ್ಟರ್ ನಿಮ್ಗೆ ಫೋನ್ ಮಾಡಕ್ ಹೇಳಿದ್ರು. ಏನ್ ಹೆಸರ ಒಂದು? ಕೃಷ್ಣ ಅಂತ. ಆ? ಕೃಷ್ಣ. ಕೃಷ್ಣನಾ? ಹೌದು ಸರ್. ನಾನೀಗ್ಲೇ ಬರ್ತೀನಿ. ಸರ್ ಅವರೇ ಬರ್ತಾ ಇದಾರೆ. ಬರೇ ಬಿಡು, ಈಗ ಗೊತ್ತಾಗುತ್ತೆ ಸುಳ್ಳು ಅಡ್ರೆಸ್ ಕೊಟ್ಟಿದ್ದು. ಹಲೋ, ಏನ್ರಿ ಇನ್ಸ್ಪೆಕ್ಟ್ರೆ, ಕಾಮಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅನ್ನೋ ಹಾಗೆ ಕಾಕಿ ಬಟ್ಟೆ ಹಾಕೊಂಡಾಕ್ಷಣ ಎಲ್ಲರ ಮೇಲೂ ಅನುಮಾನನ? ಕರ್ಕೊಂಡ್ ಬಂದೆ, ಸೀದಾ ನಮ್ಮನೆಗೆ ಕರ್ಕೊಂಡ್ ಬರ್ಬೇಕಾಯ್ತು. ಲಾಡ್ಜ್ ನಲ್ಲಿ ಯಾಕೆ ಕೇಳ್ಕೊಂಡೆ? ಶಂಕರ್ ಅವರೇ, ಇವ್ರು ನಿಜವಾದ ಗಂಡ ಹೇಳ್ತೀನ? ಪ್ರತಿದಿನ ರಾಮ್ ಕೋಟಿ ಬರೆಯುವಂತ ಭಕ್ತೆ, ಒಳ್ಳೆ ಮನತಂದಲ್ಲಿ ಹುಟ್ಟಿರೋ ಹೆಣ್ಣು. ಆಹಾ, ಜೊತೆಗೆ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ರಾಮ್ ದೇವ್ರನ್ನೇ ಕಂಡಿದ್ದಾರೆ. ಹೌದಾ? ಸಾರಿ ಮಿಸ್ಟರ್ ಕೃಷ್ಣ, ಅನುಮಾನದಿಂದ ಇಷ್ಟೆಲ್ಲ ಆಗೋಯ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಬರ್ತೀನಿ ಮಿಸ್ಟರ್ ಶಂಕರ್. ನಡೀರಯ್ಯ, ಇವ್ ಇಡೀ ಕೇಸ್ಗಳಿರ್ತಾವ. ಎಂತ ಕೆಲಸ ಮಾಡ್ದೆ ಯಾ ಕೃಷ್ಣ? ನೋಡು, ನಮ್ಮನೇಲೆ ಬೇಕಾದಷ್ಟು ಜಾಗ ಇದೆ. ಒಂದು ಭಾಗದಲ್ಲಿ ನೀವು ಸಂಸಾರ ಮಾಡಿ. ಸಂಸಾರನ ಬೇಡ ಸರ್, ನನ್ನ ಮಾತು ಕೇಳಿ ಸರ್. ನಾನು ಬೆಳಿಗ್ಗೆ ಇವಳಿಗೆ ಊರಿಗೆ ಕಳಿಸಿ ನಾನು ಆಫೀಸಿಗೆ ಬರ್ತೀನಿ ಸರ್. ನೀನೇನು ಮಾತಾಡ್ಬೇಕಾದಿಲ್ಲ. ಮಾತ್ಕೊಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬಿಡ್ತೀನಿ. ನೋಡಮ್ಮ, ಎಲ್ಲ ಸಾಮಾನು ಪ್ಯಾಕ್ ಮಾಡ್ಕೊಂಡು ನೀನ್ ಕೆಳಗಡೆ ಬನ್ನಿ. ನಾನು ಹೋಗಿ ರೂಮ್ ಬಿಲ್ ಸೆಟ್ ಮಾಡ್ತೀನಿ. ಅದ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆ ಗೃಹ ಪ್ರವೇಶ ಜ್ಞಾಪಕ ಬರುತ್ತೆ. ಬಾವಾ ಬಾವಾ, ಸ್ವಲ್ಪ ಮೆತ್ತಿಗೆ ಹೇಳ, ಸ್ವಲ್ಪ ಜೋರಾಗಿ ಕೇಳ. ಮುಹೂರ್ತ ಇಷ್ಟೊತ್ತಿಗೆ ಏನ್ ಕೇಳಿದೆ? 9 ಗಂಟೆ ಕಣ. ಟೈಮ್ ಆಗೋಯ್ತು. ಹಾಲು ತಂದೇನಮ್ಮ. ಕೃಷ್ಣ, ಕೃಷ್ಣ, ಲೇ ಪಾತ್ರೆ ತಗೊಂಡ್ ಬಂದು ಹಾಲು ಹಾಕ್ಸ್ಕೊಳ. ಹಾಕಮ್ಮ. ಎಲ್ಲಿದೈತೆ ಬುದ್ಧಿ? ಹೌದಾ? ಎಲ್ಲ ಹಾಕ್ಬಿಡಮ್ಮ. ಇನ್ಮೇಲೆ ಇವ್ರಿಗೂ ಹಾಲು ತಂದು ಕೊಡ್ಬೇಕಮ್ಮ. ಇವ್ರೇನ ಹೊಸ್ದಾಗ್ ಬಂದಿರೋದು? ಯಾಕೆ ಹುಡುಗ ತುಂಬಾ ಹಿಡಿಸದ್ನಾ? ಮತ್ತೆ ಪುಕ್ಷಟ ಹಾಲು ಹಾಕ್ಬಿಡು. ಬೋಸ್ ಅಂತ ಕೇಳ್ತೀರಾ? ಬಾವಾ, ಎಲ್ರು ಹಾಲ್ ಕುಡ್ದು ದಪ್ಪ ಆಗ್ತಾರೆ, ಇವಳು ಹಾಲ್ ಕೊಟ್ಟು ದಪ್ಪ ಆಗ್ತಿದಾಳಲ್ಲ, ಏನ್ ವಿಷಯ? ಪ್ರಸಾದ, ಬಾವಾ ಬೇರೆ ಕೆಲ್ಸ ಇಲ್ವಾ? ಏನಮ್ಮ ಸಂಸಾರ ಹೊಡಕ್ಕೆ ಅಂತ ಬಂದಿದ್ದೀರಾ? ಪಾತ್ರೆ ಪಗಡಿ ಏನಾದ್ರು ತಂದಿದ್ದೀರಾ? ಈಗ ಬಂದಿದೀವಲ್ಲ, ಇನ್ಮೇಲೆ ತರ್ತೀವಿ. ಈ ಮನೇಲಿರೋವರೆಗೂ ನೀವೇನು ತಗೊಂಡ್ಬರ್ಬೇಡಿ. ಇಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ಆರಾಮವಾಗಿರಿ. ಹಾಗೆ ಆಗ್ಲಿ. ಏನ್ ಹಾಗೆ ಆಗ್ಲಿ? ನಿನ್ನ ನಾನು ಏನಯ್ಯ ಕೃಷ್ಣ, ಯಾಕೆ ಹಾಗೆ ದಬಾಯಿಸ್ತೀಯ? ನಿನಗಿಲ್ಲೇನ್ ಕೆಲ್ಸ? ಹೋಗ್ ಕೂತ್ಕೋ. ಹೆಂಗ್ಸದ ನಿಂದೇನ್ ತಾಪತ್ರೆ? ಸುಮ್ನೆ ಕೂತ್ಕೋ ಬಾಪ ನೀನು. ಗಿರಿಗಳಲ್ಲಿ ಹೇಮಾದ್ರಿ, ಘನಸಾಗರದೊಳಗೆ ದುಗ್ಧಾಬ್ಧಿ, ದೇವಾಸುರ ನರಹುರಗ ನಿಕರದಲ್ಲಿ ನಾರಾಯಣನೆ ಮಿಗಿಲು. ಅರಸ ಸಂಶಯವೇಕೆ ಕೃಷ್ಣನ ಚರಣವನು ತೊಳೆ, ರಾಜಸೂಯಾಧ್ವರಕ್ಕೆ ಪೂಜಾ ಪಾತ್ರ ನೀ ಹರಿ ಎಂದನ ಭೀಷ್ಮ. ಜಾನಕಿ, ನೀನ್ ನಾಟಕದವಳು ಅಂತ ಗೊತ್ತಿದ್ದು ಅಕ್ಕ ಬಾವನಿಗೆ ವಿಷಯ ಗೊತ್ತಾಗದಾಗೆ ಮುಚ್ಚಿಟ್ಕೊಂಡಿದ್ದೆ. ಎಲ್ಲಾ ಬಯಲ್ ಮಾಡ್ಬಿಟ್ಟಿಯಲ್ಲೇ. ನಾನೇನ್ ಮಾಡ್ಲರಿ? ಸಂತೋಷ ಹೆಚ್ಚಾದ್ರು ದುಃಖ ಹೆಚ್ಚಾದ್ರು ನನ್ ಕೈ ತಡ್ಕೊಳಕ್ ಆಗಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಹಾಲುಗ್ತಾ ಇತ್ತಾ ಅದನ್ನ ನೋಡ್ತಾ ನೋಡ್ತಾ. ಏನಯ್ಯ ಪ್ರಸಾದ್, ನಿನ್ ಹೆಂಡತಿ ಇಷ್ಟೊಂದು ಚೆನ್ನಾಗಿ ಆಡ್ತಾಳೆ ಅಂತ ನನಗೆ ಹೇಳಲೇ ಇಲ್ವಲ್ಲಯ್ಯ ನೀನು? ಏನು ಅಂತ ಹೇಳಿ ಬಾವ, ಈ ಹಾಳು ವಿಷಯ ಅಲ್ಲ. ಇವಳಿಗೆ ಸಂತೋಷ ಯಾವಾಗ ಹೆಚ್ಚಾಗುತ್ತೋ, ದುಃಖ ಯಾವಾಗ ಹೆಚ್ಚಾಗುತ್ತೋ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ಅಯ್ಯೋ ಪಾಪ, ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕಾಗಿತ್ತು. ಅದು ಆಯ್ತು ಬಾವ. ಡಾಕ್ಟ್ರು ಇಂಜೆಕ್ಷನ್ ಚುಚ್ಚಿದಾಗ ನೋವು ತಡೆಯೋಕ್ಕಾಗದೆ ಇವಳು ಒಂದೇ ಒಂದು ಪದ್ಯ ಕಿಚ್ಚಿದ್ಲು ಅಷ್ಟೇ. ಆ ಡಾಕ್ಟ್ರು ಚುಚ್ಚಿದ ಸೂಲಿನ ಅಲ್ಲೇ ಬಿಟ್ಬಿಟ್ಟು ಬ್ಯಾಗ್ನ ಬಿಸಾಕಿ ಊರ್ ಬಿಟ್ಟು ಹೋದವನು ಇದುವರೆ ತನಕ ಬಂದೇ ಇಲ್ಲ. ಕರ್ಮ ಕರ್ಮ. ನೀನ್ ಯಾಕಯ್ಯ ತಲೆ ಚಚ್ಕೊತಾ ಇದ್ದೀಯಾ? ಅಲ್ಲ ಸರ್, ಅವನಾದ್ರೂ ಅವನ ಸಂಕಟ ತೋಡ್ಕೊಂಡ. ನನ್ನ ಸಂಕಟ ಯಾರ ಹತ್ರ ತೋಡ್ಕೊಳಕ್ ಆಗಲ್ವಲ್ಲ ಅಂತ ನಾನು ಬಡ್ಕೋತಾ ಇದ್ದೆ.
ಒಳ್ಳೆ ಒಬ್ಬ ಇಲ್ಲ ಒಬ್ಬ ಅಂತ ನಡ್ರಿ ಊಟ ಗೊತ್ತಾಯ್ತು. ರಾಧಾ, ಈ ಬಸವಣ್ಣನ ಗುಡಿ ಇದೆಯಲ್ಲ ಬೆಂಗಳೂರಿಗೆ ತುಂಬಾ ದೊಡ್ಡದು. ನೀನ್ ಚಿಕ್ಕ ಮಗು ಆಗಿದ್ದಾಗ ನಾನು ನಿಮ್ಮಮ್ಮ ಕಡ್ಲೆಕಾಯಿ ಪರ್ಸಿಗೆ ಇಲ್ಲಿಗೆ ಬರ್ತಿದ್ವಿ. ಏನಾಯ್ತಜ್ಜಿ? ಚುಪ್ಪು ಚುಚ್ಕೊಂತು. ಅಯ್ಯೋ, ತೆಂಗಿನ ಚುಪ್ಪು ಚುಚ್ಕೊಂತು. ಕೂತ್ಕೊಳ್ಳಿ. ದರಿದ್ರ, ಯಾರು ಇಲ್ಲಿ ಬಿಸಾಕಿದ್ರು ಏನೋ? ನೀವೇ ಅಲ್ವಾ ಅಜ್ಜಿ ಆ ತೆಂಗಿನಕಾಯಿ ತಿನ್ಬಿಟ್ಟು ಚಿಪ್ಪನ ಇಲ್ಲಿ ಬಿಸಾಕಿದ್ದು? ನಾನೇ ಬಿಸಾಕಿದ್ನ? ರಕ್ತ ಬರ್ತಾ ಇದೆ. ಪುಣ್ಯ ಕಟ್ಕೊಂಡೆ ಅಮ್ಮ. ನನ್ನ ಆಯುಷ್ನೆಲ್ಲ ನೀನೇ ಹೊತ್ಕೊಂಡು ಮಕ್ಕಳ ಮರಿಯೊಂದಿಗೆ ಮುತ್ತೈದೆಯಾಗಿ 100 ಕಾಲ ಬಾಳಮ್ಮ. ನಿಧಾನ. ನಿನ್ ಗಂಡ ಏನ್ ಮಾಡ್ತಾನಮ್ಮ? ಗೌರಿ ಶಂಕರ್ ಚಿಟ್ ಫಂಡ್ಸ್ ಇದೆಯಲ್ಲ ಅದ್ರ ಪ್ರೊಪ್ರೈಟರ್. ಅಂದ್ರೆ ನೀನು ಶಂಕರ್ನ ಹೇಳ್ತೀನ? ಹೌದು. ಅವ್ರು ನಿಮಗೆ ಗೊತ್ತಾ? ನನಗ್ ಮಾತ್ರ ಏನಮ್ಮ, ಊರ್ನಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳಿಗೂ ಗೊತ್ತು. ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ ಹುಚ್ಚಿ, ನೀನು ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲಾ ಪ್ರದಕ್ಷಿಣೆ ಹಾಕ್ತಾ ಇದ್ಯಾ. ಅವನು ಮಾತ್ರ ನಿನ್ನ ದೀಪದ ಹಾಗೆ ಕಟ್ಕೊಂಡು ಗಂಗೆನ ಇಟ್ಕೊಂಡು ಅವಳಿಗೆ ರೇಷ್ಮೆ ಸೀರೆ ದಕ್ಷಿಣೆ ಕೊಡ್ತಾನೇ ಇದ್ದಾನೆ. ಯಾರ್ ವಿಷಯ ಹೇಳ್ತಿದ್ದೀರಾ ನೀವು? ನಮ್ಮ ಯಜಮಾನ್ರು ಅಂಥವ್ರಲ್ಲ. ಹೌದಮ್ಮ, ನಮ್ಮ ಹೆಣ್ಮಕ್ಳೆಲ್ಲ ತಮ್ಮ ಗಂಡನಿನ್ನ ಶ್ರೀರಾಮಚಂದ್ರ ಅಂತ ನಂಬಿರೋ ಹೊತ್ತಿಗೆನೆ ಹೊರಗ ಅವರು ಅವ್ರ ಲೀಲೆಗಳನ್ನ ಲೀಲಾಜಾಲವಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಈ ಹುಡುಗಿ ಯಾರು? ನನ್ ಮೊಮ್ಮಗಳು. ಮೊದ್ಲು ನಿಮ್ ಮೊಮ್ಮಗಳ ಸಂಸಾರನ ಹಾಳ್ ಮಾಡಿ ಆಮೇಲೆ ಊರ್ನಲ್ಲಿರೋರ್ ಸಂಸಾರನೆಲ್ಲ ಹಾಳ್ ಮಾಡಕ್ ಹೊರಡಿ. ಅದಲ್ಲಮ್ಮ, ನೋಡಿ, ನನ್ ಗಂಡ ಎಂಥವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಮ ಕೃಷ್ಣ ಅಂತ ಹೇಳೋ ಈ ವಯಸ್ಸಿನಲ್ಲಿ ಈ ರೀತಿ ಪುಕಾರ್ ಉಟ್ಸೋಂತ ರೋಗ ನಿಮ್ಗೆ ಯಾಕೆ ಬಂತು? ಮೊದ್ಲು ಈ ರೋಗಕ್ಕೆ ಔಷಧಿ ತಗೊಳ್ಳಿ. ಎಲ್ಲ ಇವಳ ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಪಾಪ ಇವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೋಡ್ದೆ ಇವಳನ್ನ ಹೇಗಿದೆ ಅನುಭವಿಸ್ಲಿ. ನೀನ್ ನಡಿಯಮ್ಮ. ಐನೂರ, ನನ್ ಕೆಲ್ಸ ಆಯ್ತು, ನಾನು ಹೋಯ್ತೀನಿ. ಹೋಗು. ಅಮ್ಮವ್ರು ಯಾವಾಗ ಬರ್ತಾರೆ? ಯಾಕೆ? ಒಂದ್ ಹಳೆ ಸೀರೆ ಕೇಳೋಣ ಅಂತ. ಅಯ್ಯಯ್ಯೋ, ಹಳೆ ಸೀರೆನ ನನ್ ಹೆಂಡತಿ ಕೊಟ್ರು ನಾನ್ ಕೊಡಲ್ಲ. ಯಾಕೆ? ಯಾಕೆ ಒಬ್ರು ಸೀರೆನ ಇನ್ನೊಬ್ರು ಉಟ್ಕೊಂಡ್ರೆ ಇಲ್ಲದ ಅಪಾರ್ಥಕ್ ಅವಕಾಶ ಆಗುತ್ತೆ. ಮೊನ್ನೆ ಹೀಗೆ ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ನನಗ್ ಗೊತ್ತಿಲ್ದೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಬ್ಕೊಂತೀರಾ? ತಬ್ಕೊಂಡ್ರೆ ಏನಾಯ್ತು? ನೀನ್ ಯಾಕೆ ಇವೆಲ್ಲ? ಸುಮ್ಮನೆ ಹೋಗೆ. ನಿಮ್ ಮನೇಲಿ ಒಂದ್ ಮಚ್ಚಿದ್ಯಾ? ಇದೆ. ಮೊನ್ನೆ ತಾನೇ ಚೂಪಾಗಿ ಸಾಣೆ ಇಡಿಸಿದೀನಿ. ಯಾಕೆ? ದಯವಿಟ್ಟು ಕೊಡಪ್ಪ. ನೀನ್ ಹಿಂದಿನ ತಪ್ಕೊಂಡೆ ಅಂತ ಊರಲ್ಲೆಲ್ಲ ಹೇಳ ಮನ ತೆಗಿತಿಯಲ್ಲ, ಅದ್ರ ಬದಲು ಒಂದೇ ಸಲ ಕಚಕ್ ಅಂತ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ, ಇವರಿಗೇನು ನನ್ನ ಮೇಲೆ ಕೋಪ ಆರಿಲ್ವೇ? ಏನ್ ಮಾಡ್ಲಿ? ಈ ನನ್ ಸಂಕಟನ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ನಮಸ್ಕಾರ. ನಮಸ್ಕಾರ. ಶಂಕರ್ ಅವ್ರ ಮನೆ ಇದೆನಾ? ಹೌದು. ನೀವ್ ಯಾರು? ನಾವು ಶಾಂತಲ ಸಿಲ್ಕ್ ಹೌಸ್ ಇಂದ ಬಂದಿದ್ದೀವಿ. ಶಂಕರ್ ಅವರವರು ರೇಷ್ಮೆ ಸೀರೆ ಕೊಂಡ್ಕೊಂಡಿದ್ದಕ್ಕೆ ಲಕ್ಕಿ ಡಿಪ್ಪಲ್ಲಿ ಟಿವಿ ಬಂದಿದೆ, ತಗೊಳ್ಳಿ. ರೇಷ್ಮೆ ಸೀರೆ ತಗೊಂಡಿದ್ದಕ್ಕೆ ಲಕ್ಕಿ ಡಿಪ್ ನಲ್ಲಿ ಟಿವಿ ಬಂದಿದ್ಯಾ? ಇತ್ತೀಚೆಗೆ ಅವ್ರು ಯಾವ ರೇಷ್ಮೆ ಸೀರೆನೂ ತರ್ಲಿಲ್ವಲ್ಲ. ಅಯ್ಯೋ ಹುಚ್ಚಿ, ನೀನು ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ಯಾ. ಅವನು ಮಾತ್ರ ನಿನ್ನ ದೀಪದ ಹಾಗೆ ಕಟ್ಕೊಂಡು ಗಂಗೆನ ಇಟ್ಕೊಂಡು ಅವಳಿಗೆ ರೇಷ್ಮೆ ಸೀರೆ ದಕ್ಷಿಣೆ ಕೊಡ್ತಾನೇ ಇದ್ದಾನೆ. ಏನ್ ಡಾರ್ಲಿಂಗ್, ರೇಷ್ಮೆ ಸೀರೆ ಸ್ವಾಗತ. ಅದನ್ನೇ ನಾನು ನಿಮ್ಮನ್ ಕೇಳ್ತಿದ್ದೀನಿ. ಎಷ್ಟು ದಿನದಿಂದ ನಡೀತಿದೆ ಈ ರೇಷ್ಮೆ ಸೀರೆ ರಾಯಭಾರ? ಏನು ಗೊತ್ತಿಲ್ಲದೆ ಇರೋರಾಗ್ ಮುಖ ಮಾಡ್ಕೊಂಡ್ಬಿಟ್ರೆ ನಾನ್ ನಂಬಿಡ್ತೀನಿ ಅನ್ಕೊಂಡ್ಬಿಟ್ಟಿದೀರಾ? ಹೇಳಿ, ಈ ರೇಷ್ಮೆ ಸೀರೆ ತಗೊಂಡಾಗ ಯಾರು ಕೊಟ್ರಿ? ನಾನು ಯಾವ ರೇಷ್ಮೆ ಸೀರೆನು ಕೊಂಡ್ಕೊಂಡಿಲ್ವಲ್ಲ. ಕೊಂಡ್ಕೊಳ್ಳಿಲ್ವಾ? ಈ ರೀತಿ ಸುಳ್ಳು ಹೇಳಕ್ ನಾಚಿಕೆ ಆಗಲ್ಲ ನಿಮಗೆ? ಇಲ್ಲಿ ನೋಡಿ. ಗೌರಿ, ಯಾರೇ ಇದು ನಿನಗೆ ಕೊಟ್ಟಿದ್ದು? ಕೊಂಡಿರೋ ರೇಷ್ಮೆ ಸೀರೆಗೆ ಲಕ್ಕಿ ಟಿಪ್ ನಲ್ಲಿ ಟಿವಿ ಬಂದಿದೆ ಅಂತೆ. ನಾನು ರೇಷ್ಮೆ ಸೀರೆನ ಕೊಂಡ್ಕೊಂಡಿಲ್ಲ ಅಂತ ಅಂದ್ಮೇಲೆ ಲಕ್ಕಿ ಡಿಪ್ಪು ಟಿವಿ ಇದೆಲ್ಲ ಏನೇ? ಸುಮ್ನೆ ರೀ,
ನೀವ್ ಹೇಳ್ದೇನೆ ನಿಮ್ ಹೆಸರು ನಿಮ್ ಅಡ್ರೆಸ್ ಇದ್ರಲ್ಲಿ ಬರ್ದ್ ಬಿಟ್ರ? ಓ, ಈ ಅಡ್ರೆಸ್ ಹೆಸರು ಎಲ್ಲ ಕರೆಕ್ಟ್ ಆಗೈತೆ. ಯಾವ ಅಯೋಗ್ಯ ನನ್ನ ಮಗ ತಪ್ಪು ಅಡ್ರೆಸ್ ಆಗಿ ಕಳ್ಸ್ಕೊಟ್ಟಿದ್ದಾರೆ. ಯಾಕೆ ಸುಮ್ನೆ ದಬಾಯಿಸ್ತೀರಾ? ನಾನು ಎಷ್ಟು ನಿಮ್ಮನ್ನ ಪ್ರೀತಿಸ್ತಿದ್ದೆ. ನನ್ನ ಪ್ರೀತಿಸುವಾಗ ನಾಟಕ ಆಡಿ ಈ ಸುಡ್ಗಾಡ್ ಕೆಲಸ ಮಾಡ್ತಿದ್ದೀರಾ. ನಂಗೆ ಏನು ಗೊತ್ತಿಲ್ಲ ಅಂತಂದ್ರು ನನ್ನ ಮಾತೇ ಕೇಳ್ತಾ ಇಲ್ವಲ್ಲ ನೀನು? ನಿಮ್ ಮಾತ್ ಕೇಳೋ ಅಗತ್ಯ ನನಗಿಲ್ಲ. ಅಯ್ಯೋ, ಈ ರೇಷ್ಮೆ ಸೀರೆ ನನ್ನ ಕರ್ಮಕ್ಕೋಸ್ಕರನೇ ಕಂಡಿಡಿದ್ರು ಏನೋ, ಎಲ್ಲ ಬ್ಯಾನ್ ಮಾಡ್ಬಿಡ್ಬೇಕು. ಅಯ್ಯೋ ಗೌರಿ, ಎಲ್ಲಿಗೆ ಹೊರಟಿದ್ಯಾ? ಬಿಡಿ, ನಾನಂತ ಅವ್ರ ಮನೆ ಹೋಗ್ತಾ ಇದ್ದೀನಿ. ಏನ್ ಹುಡುಗಾಟ ಆಡ್ತಾ ಇದ್ಯಾ? ನಿನಗೇನ್ ತಲೆಗೆಲ್ಲ ಕೆಟ್ಟಿದ್ಯೋ ಏನೋ? ಯಾಕೆ ಹೋಗಾಡ್ತೀರಾ? ಈ ರೇಷ್ಮೆ ಸೀರೆ ವಿಷಯ ಇತ್ಯರ್ಥ ಆಗೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಬರ್ತೀನಿ. ಗೌರಿ, 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 ಒಳ್ಳೆ ರಾಮಾಯಣದಲ್ಲಿ ಮಂತ್ರಿ ಬಂದಾಗ ಬಂದ್ಬಿಟ್ಲಲ್ಲಪ್ಪ ಇವಳು. ಬುಲ್ಬುಲ್ ತರಂಗ ತಲೆಗಿಡ್ಸಕ್ಕೆ. ಆ ರೇಷ್ಮೆ ಸೀರೆ ಕತೆ ಎಲ್ಲ ಅವಳದೇ ಅಂತ ಕಾಣಿಸುತ್ತೆ. ನಾನು ಅವ್ರನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ. ನನಗೆ ಹೀಗೆ ಅನ್ಯಾಯ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಈ ಗಂಡಸ್ರೆಲ್ಲ ಹೀಗೆ. ಕೇಳಿದ್ರ ಇವಳು ಆಡಿದ ಮಾತನ್ನ? ಇವಳು ಸ್ನೇಹಿತೆ ಅಂತ ಮನೇನ ಸುಮ್ನೆ ಕೊಟ್ಲಾ? ತಿಂಗಳ ಬಾಡಿಗೆ ತಗೊಂಡಿಲ್ವೇನೆ? ಈಗ ಬಾಯಿ ಬಂದಾಗ ಮಾತಾಡ್ತೀನಿ. ಗೋಬೆ, ನಿನ್ ಬಾಯಿಗೆ ಮಣ್ಣ ಹಾಕ, ನಿನ್ ನಾಲಿಗೆ ಸೇದೋಗ. ಅಜ್ಜಿ 25 ಸಲ ಅವಳು ಬೈದಾಯ್ತು, 25 ಸಲ ನೀವು ಬೈದಾಯ್ತು. ಸುಮ್ಮನಿರಜ್ಜಿ. ಯಾಗಮ್ಮ ಸುಮ್ನೆ ಇರ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಶ್ರೀರಾಮಚಂದ್ರನಂತ ನಿನ್ ಗಂಡನ್ನ ಇವಳು ಬಾಯಿ ಬಂದಾಗೆಲ್ಲ ಅನ್ಲಲ್ಲ ಇವಳನ್ನ. ಏನಜ್ಜಿ, ಏನಾಯ್ತು? ಏನಜ್ಜಿ ಏನಾಯ್ತು ಅಂತ ಎಷ್ಟು ಪ್ರಶಾಂತವಾಗಿ ಕೇಳ್ತಾ ಇದೆಯಲ್ಲಪ್ಪ. ನಿನ್ನಂಥವ್ನ ಇವಳು ಏನಂದ್ಲು ಗೊತ್ತಾ? ನಿನಗೆ ಎಂತೆಂತ ಪಟ್ಟ ಕಟ್ಟಿದಾಳೆ ಗೊತ್ತಾ? ಇವಳನ್ನ ಸುಮ್ನೆ ಬಿಡ್ಕೊಡ್ದು ಸುಡ್ಗಾಡಿ ಕಳಿಸ್ಬೇಕು. ಇವಳು ನಾಶವಾಗಿ ಹೋಗ್ಬೇಕು. ಅಜ್ಜಿ ಬೈದಿದ್ ಸಾಕು, ಏನಾಯ್ತು ಹೇಳು? ಅಯ್ಯಯ್ಯೋ, ಆ ಹೊಲಸು ವಿಷಯನ ನನ್ ಬಾಯಿಂದ ಹೇಳ, ನನ್ ಕೈಲಾಗೋಲ್ಲಪ್ಪ. ಪರವಾಗಿಲ್ಲ ಹೇಳು. ಏನು ಅಂತ ಹೇಳಪ್ಪ? ನಿನಗೆ ಇನ್ನೊಬ್ಬಳ ಜೊತೆ ಸಂಬಂಧ ಇದೆಯಂತೆ. ನೀನ್ ಅವಳನ್ನ ಬೇರೆ ಮನೆ ಮಾಡಿ ಇಟ್ಕೊಂಡಿದ್ಯಂತೆ. ಅವಳ ಜೊತೆ ಬೀದಿ ಬೀದಿ ಅಲಿತಾ ಇರೋದನ್ನ ಈ ಸುಪ್ನಾತಿ ಸುಬ್ಬಿ ಕಣ್ಣಾರ ನೋಡಿದ್ಲಂತೆ. ನೀನ್ ಮುಂಡ ಮೋಚ್ತು. ಲೇ ನಿನಗೆ ಧೈರ್ಯ ಇದ್ರೆ ಆ ವಿಷಯನ ಈಗ ಹೇಳ ಇವನ್ ಮುಂದೆ. ಅಯ್ಯೋ ಅಜ್ಜಿ, ಅದೇನ SP ಬಾಲಸುಬ್ರಹ್ಮಣ್ಯಂ ಹಾಡ ಮತ್ತೆ ಹಾಡೋದಕ್ಕೆ. ನಡಿ ಅಜ್ಜಿ, ಮನೆಗೆ ಹೋಗೋಣ. ನಾನು ಈ ಮನೆ ಒಳಗೆ ಕಾಲಿಡೋಲ್ಲ. ನಡಿ ಅಜ್ಜಿ, ಮನೆ ಖಾಲಿ ಮಾಡಿ ನೀನು. ಅಯ್ಯೋ, ಇದಕ್ಕಿದ್ದ ಹಾಗೆ ಮನೆ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ ಅಜ್ಜಿ? ಇದ್ದಕ್ಕಿದ್ದ ಹಾಗೆ ಮನೆ ಎಲ್ಲಿ ಸಿಗುತ್ತೆ? ಮನೆ ಸಿಕ್ಕಿದ್ರೆ ಹೋಟ್ಲಲ್ಲಿ ರೂಮ್ ಮಾಡು. ಮೊದ್ಲು ಮನೆಯಿಂದ ಸಾಮಾನು ಆಚೆಗೆ ಹಾಕಿ. ಕಬೇನ್. ಏನಯ್ಯ ನೀನ್ ಈ ಹೋಟ್ಲಲ್ಲಿ? ಇನ್ಸ್ಪೆಕ್ಟ್ರೆ, ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಬೇಕಾಗಿ ಬಂತು. ಐಸಿ. ಯಾರಯ್ಯ ಹುಡುಗಿ? ನನ್ನ ಹೆಂಡತಿ. ಹಾಗಾದ್ರೆ ಆ ಹುಡುಗಿ ಯಾರು? ಯಾವ ಹುಡುಗಿ ಸರ್? ಆವತ್ತು ನಿನ್ ಜೊತೆ ಹೋಟ್ಲಲ್ಲಿದ್ದಲ್ಲ ಆ ಹುಡುಗಿ? ಯಾವತ್ತು ಯಾವ ಹೋಟ್ಲು ಯಾವ ಹುಡುಗಿ ಬಗ್ಗೆ ನೀವು ಕೇಳ್ತಿದ್ದೀರಿ ಸರ್? ನೋಡೋ, ನನ್ ರೈಡಿಂಗ್ ವಿಷಯ ನಿನಗೆ ಗೊತ್ತಿಲ್ಲ. ನಾನು ಒಂದ್ಸಾರಿ ಒಂದು ಹುಡುಗಿನ ಹೋಟ್ಲ ನೋಡ್ಬಿಟ್ರೆ ಅವಳನ್ನ ಹಿಡಿಯೋವರೆಗೂ ನಾನು ಬಿಡವನಲ್ಲ. ಸರ್, ನಾನು ನನ್ನ ಜೀವನದಲ್ಲಿ ನನ್ನ ಹೆಂಡತಿನ ಬಿಟ್ರೆ ಬೇರೆ ಯಾವ ಹುಡುಗಿ ಜೊತೆನೂ ಇರ್ಲಿಲ್ಲ ಸರ್. ನನಗೆ ಹೇಳ್ತೀಯ? ಯಾರಮ್ಮ ನೀನು? ಯಾಕಿದೆಯಾ ಇಲ್ಲಿ? ನಾನು ಇವ್ರ ಹೆಂಡತಿ. ಕೃಷ್ಣ, ಪೊಲೀಸ್ನವರು ನಮ್ ರೂಮಿಗೆ ಯಾಕೆ ಬಂದಿದ್ದಾರೆ? ಸರ್, ಇವಳ ಅಜ್ಜಿ. ಮುದ್ಕಿ, ಇನ್ನೆಷ್ಟು ಹುಡುಗಿರು ಇಟ್ಟಿದ್ಯಾ? ಎಲ್ಲಿದೆ ನೀನು ವಟಾರ? ಚೀಚಿ ಏನ್ ಮಾತಾಡ್ತಾ ಇದ್ದೆ ನೀನು? ನಿನ್ಗೇನಾದ್ರು ಅರ್ಥ ಆಯ್ತಾ? ನನ್ನ ಹತ್ರ ಎಷ್ಟು ಹುಡುಗಿಯರು ಅಂತ ಕೇಳ್ತಾ ಇದ್ದಾನಲ್ಲ. ನನ್ ಜೊತೆ ಇರೋದು ಒಂದೇ ಒಂದು ಹುಡುಗಿ, ಅವಳು ನನ್ನ ಮೊಮ್ಮಗಳು ಅಂತ ಹೇಳಿ ಇವನಿಗೆ. ಸರ್, ನೀವು ಒಂದ್ ನಿಮಿಷ ಆಚೆ ಬಂದ್ರೆ ಎಲ್ಲ ಹೇಳ್ತೀನಿ. ಯಾಕೆ ಆಚೆ ಕರ್ಕೊಂಡು ಲಂಚ ಕೊಡ್ಬೇಕು ಅಂತ ಮಾಡಿದ್ಯಾ? ಹಾಗಲ್ಲ ಸರ್. ನಡಿ ಸ್ಟೇಷನ್ಗೆ. ಬೇಡ ಸರ್, ಪಾಪ ಅವ್ರನ್ನ ಬೇಡಿ ಸರ್. ನಾನ್ ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಬಂತು ನಿಮ್ ಗ್ರಾಚಾರ ನೋಡಿ. ಏನೋ ಕೃಷ್ಣ ಬೇರೆ ಹುಡುಗಿ ಜೊತೆ ಹೋಟ್ಲಲ್ಲಿ ಇದ್ದಾನ? ನೀವು ಅವನ್ನ ಅರೆಸ್ಟ್ ಮಾಡಿದ್ದೀರಾ? ನಾನು ಈಗ ಬರ್ತೀನಿ. ನಿನ್ನ ಕಾಕಿ ಬಟ್ಟೆನ ಕಾಗೆ ಎತ್ಕೊಂಡು ಹೋಗ. ನಿನ್ನ ಅಲಾಲ್ ಟೊಪ್ಪಿಗೆ ಬೆಂಕಿ ಹಾಕ. ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೂರ್ತಿ ನೋಡು ಕೋತಿ ಹಾಗೆ. ಏನ್ ಹಾಗೆ ನೋಡ್ತಾ ಇದೀಯಾ? ಅಯ್ಯೋ, ನಿನ್ನ ಹೆಸರಿಗೆ ಎಳ್ನೀರ್ ಬೇಡ. ನಾನು ಸರ್ವಿಸ್ ಅಲ್ಲಿ ಅಂತ ಮುಕ್ಕಿ ನೋಡಿಲ್ಲ. ಯಾವ ಕಾನ್ಸ್ಟೇಬಲ್ ಆ ಮುಕ್ಕಿನ ಬೈಯೋದಿಲ್ಸ ಗಾಳೆಯ ಕಿವಿಗೆ ಹತ್ತಿ ಹೊಡ್ಕೊಂಡು ಬೈಯೋದ್ ಕೆಲ್ಸತ್ತಲ್ಲ. ಅಯ್ಯೋ ಗಂಗೆ ಭಾಗಿರಥಿ ಆಗಿರೋ ನನ್ನ ಬಾಯಿ ಬಂದಾಗ ಮಾತಾಡ್ತೀನೋ? ನಿನ್ ಬೆಲ್ಟ್ ಬಿದ್ದು ಹೊಟ್ಟೆ ಒಡೆದೋಗ. ನಿನ್ ಬುರುಡನ ಬಿಸಿನೀರ್ ಕಾಯ್ಸ. ಏನ್ ಕೃಷ್ಣ ಹಾಗೆ ನೋಡ್ತಾ ಇದ್ಯಾ? ಬಾಯಿ ಬೀಗ ಹಾಕೊಂಡಿದ್ಯಾ? ಅವ್ನ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೇನೆ. ಮೊದ್ಲು ಅವ್ನ ನಾಲಿಗೆನ ಸೀಳ್ ಹಾಕು, ಕೈನ ಕತ್ತರಿಸಿ ಹಾಕ್ಬಿಡು. ಅಜ್ಜಿ, ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರುವಾಗ ನೀನೇ ಹೇಳ್ದ ಹಾಗೆ ದೊಡ್ಡವರು ಹೇಳ್ತಾ ಇರ್ಬೇಕು, ಚಿಕ್ಕವ್ರು ಕೇಳ್ತಾ ಇರ್ಬೇಕು. ನೀನ್ ಹೇಳ್ತಾ ಇರು. ಏನ್ ಹೇಳ್ಬೇಕು ಈ ಮೂದೇವಿಗೆ? ಕಾನ್ಸ್ಟೇಬಲ್, ಇವತ್ತು ಆ ಮುದ್ಗೆನ ಕೋರ್ಟ್ ಕರ್ಕೊಂಡು ಹೋಗ್ಬಾರೋ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಿಟ್ಟು ಹೋಗ್ತಾರೆ. ಇನ್ಸ್ಪೆಕ್ಟರ್ ನಮಸ್ಕಾರ.
ಬನ್ನಿ ಸರ್ ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಆಮೇಲೆ ನಮ್ ಕೃಷ್ಣನ ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿದೀನಿ. ಯಾಕೆ ಅರೆಸ್ಟ್ ಮಾಡಿದೆ ಅಂತ ಈಗ ಅನಿಸ್ತಾ ಇದೆ. ಆ ಮುದುಕಿ ನೋಡ್ರಿ ಹೇಗೆ ಬಡ್ಕೋತಾ ಇದ್ದಾಳೆ. ಕಿವಿಗೆ ಹತ್ತಿ ಹೊಡ್ಕೊಂಡ್ರೆ ಕೇಳಿಸ್ತಾ ಇದೆಯಲ್ಲ ಅವ್ಳ ಮಾತು. ಕೈ ತೋರಿಸಿ ಕೆಕ್ಕರ್ಸ್ಕೊಂಡು ನೋಡ್ಬೇಡ. ಸರಿಯಾದ ತರ್ಕಂಡಿ ನೀನು. ನಿನ್ನ ಹೆಸರು ಕೃಷ್ಣ ಆದ್ರೆ ನೀನೇನ್ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಲೀಲೆ ತೋರ್ಸೋದಿಕ್ಕೆ? ಛೇ, ಬಂಗಾರದಂತ ಹೆಂಡತಿ ಸಂಧ್ಯಾನ್ ಮನೇಲಿ ಇಟ್ಕೊಂಡು ಇಂಥ ತಪ್ಪು ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರ್ ಇದು ತಪ್ಪಲ್ಲ ಸರ್, ತಪ್ಪು ಅದು ಸರ್. ಇವಳು ನನ್ನ ಹೆಂಡತಿ ಸರ್, ಇವ್ರು ನಮ್ಮ ಅಜ್ಜಿ ಸರ್. ಅಂದ್ರೆ ಈ ಹುಡುಗಿ ನಿನ್ನ ಹೆಂಡತಿನ? ಹೌದು ಸರ್. ಅಂದ್ರೆ ಆ ಗೊಡ್ಡು ಸಂಪ್ರದಾಯದವಳು ರಾಮಕೋಟಿ ಬರ್ದವಳು ಸಾಕ್ಷಾತ್ ಇವಳೇ ಸರ್. ಅದು 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 ನಡೆದದ್ದು ಇದು ಸರ್. ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ಹೀಗೆ ನಡ್ಕೋಬೇಕಾಯ್ತು ಸರ್. ಕೃಷ್ಣ, ಇದೆಲ್ಲ ನಿಜನಾ? ದೇವರಾಣೆಗೂ ನಿಜ ಇಲ್ಲ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಏನ್ರಿ, ಕಂಡೋಳ್ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನೇ ನಿಮ್ ಹೆಂಡತಿ ಅಲ್ಲ ಅಂತ ಹೇಳ್ತಿದಿರಲ್ಲ, ನಾನೇನ್ ದ್ರೋಹ ಮಾಡಿದ್ದೆ ನಿಮ್ಗೆ? ಏನಂದ್ರೆ ಅವಳು ನಿಮ್ ಹೆಂಡತಿ ಅಂತ ಹೇಳ್ತಿದ್ದಾಳಲ್ಲ. ಹೆಂಡತಿ ಆದಿದ್ದಕ್ಕೆ ಹೇಳಕ್ ಹತ್ತಾಳ. ನಡುವೆ ನಿಂದೇನೆ ಉಸಾಬರಿ ಯವ್ವ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಅಜ್ಜನ್ ಕೇಳಿ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಶಂಕರ್ ಅವ್ರನ್ನೇ ಕೇಳಿ. ಎಂತ ನಸುಗುನಿಕಾಯಿ ಇವಳು. ಯೋ ಇನ್ಸ್ಪೆಕ್ಟ್ರು, ಮೊದ್ಲು ಬಾಗಿಲ್ ತೆಗಿ. ಇವ್ರು ಯಾರು, ಇವ್ರ ವಿಷಯ ಏನು ಅಂತ ನಾನು ಇತ್ಯರ್ಥ ಮಾಡ್ತೀನಿ. ತೆಗೆಯ ಬೇಗ ಬಾಗಿಲ್ ತೆಗೆಯ. ಆ ಮುದುಕಿ ಆಚೆ ಹೋಗ್ಲಿ, ಕಿವಿಲಿರೋ ಹತ್ಯಾರ ತೆಗಿಯೋಣ. ನೀ ಮಾಡಿ ಸಾಕು. ದಾರಿ ಬಿಡು, ದಾರಿ ಬಿಡಿ. ಬಿದ್ರೆ ಚದ್ರಿಯರು ಬಾಯಿ ಬಂಡ ಬೊಗಳ್ತೀರಾ? ನಿಮ್ಮನ್ನ ಏನ್ ಮಾಡ್ತೀನಿ ನೋಡಿ. ಈ ನಮ್ಮವ್ವ ತಲೆ ಬರಬರೇ ಐತೆ ನಿಂದು. ಥೂ, ನಿನ್ನ ತಟ್ಬಿಡ್ತೀನಿ ನೋಡು. ಯೋ ಇನ್ಸ್ಪೆಕ್ಟ್ರು, ಇಂಥವ್ನೆಲ್ಲ ಹೊರಗಾಕಿ ನಮ್ಮನ್ನ ಒಳಗಾಕ್ತೀಯ ನೀನು. ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮೀಸೆ ಬಿಟ್ಕೊಂಡ್ರೆ ಸಾಕ? ಅಂತ ನೋಡಿದ್ರೆ ಸಾಕ? ಮುಖ ನೋಡು, ಮೂತಿ ನೋಡು, ಚಚ್ಬಿಡ್ತೀನಿ ನೋಡು. ಇನ್ಸ್ಪೆಕ್ಟ್ರೆ, ಬೇಜಾರ್ ಮಾಡ್ಕೋಬೇಡಿ. ಹೇಗಾದ್ರೂ ಮಾಡಿ ನಮ್ಮ ಅಜ್ಜಿನ ತಡೀರಿ. ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆನೆಲ್ಲ ಬಟ್ಟೆ ಒಗ್ದಂಗೆ ಒಗ್ದು ಅಲ್ಲಿ ಹರಿವಾಕ್ ಬಿಡ್ತಾಳೆ. ಯೋ ಕಾನ್ಸ್ಟೇಬಲ್, ಹೋಗಿ ಹಿಡಿಯ ಆ ಮುದುಕಿನ. ನಮ್ ಕತೆ ಬೀದಿಲೆಲ್ಲ ಸಾರ್ಬಿಟ್ಟಾಳು. ಏನೇ, ನಾನ್ ಕಂಡವಳೇನೆ. ನೋಡೆ ಇವ್ರು ಕಟ್ಟಿರೋ ತಾಳಿ. ಹೇಳೆ ಇಲ್ ನೋಡೆ, ನಂಗೂ ಇವ್ರೇ ಕಟ್ಟಿರೋ ತಾಳಿ. ನಾನೇ ಇವ್ರ ಹೆಂಡತಿ, ನಾನ್ 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 ಇವ್ರ ಹೆಂಡತಿ. ಹೇಳ್ರಿ ಅವ್ರಿಗೆ. ಆ ಮುದುಕಿ ಹೋಯ್ತು, ನೀವು ಶುರು ಮಾಡ್ಕೊಂಡ್ರ? ಲೇ ಕೃಷ್ಣ, ಇವಳು ನನ್ನ ಹೆಂಡತಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ ನೀನು. ಲೇ ಕಾನ್ಸ್ಟೇಬಲ್. ಎಸ್ ಸರ್. ಯಾಕೊಂಡ ಇವನ್ನ ಒಡೆಯ ನೀನು. ನಾನು ಹಾಕುವವರೆಗೂ ಒಡೆ ಹೇಳ್ತೀನಿ. ಏನಂದ್ರೆ ನಿನ್ನ ಒಳಗೆ ಹಾಕ್ಬಿಟ್ಟೇನು. ಕರ್ಕೊಂಡೋಗ ಅವಳ. ಹೌದು. ಏನಂದ್ರೆ ಬೇಡಿ, ಹೊಡಿಬೇಡಿ. ಅಯ್ಯೋ, ಬೇಡಿ, ಹೊಡಿಬೇಡಿ. ಅಯ್ಯೋ, ಹೊಡಿಬೇಡಿ. ನಮ್ಮ ಯಾಕಿನ ಹೊಡಿಬೇಡಿ. ಅಯ್ಯೋ, ಬೇಡಿ. ಅಯ್ಯೋ, ಅಯ್ಯೋ. ತಂಗಿ, ನೀನ್ ಇರ್ತಾ ಇನ್ನೊಬ್ಬಾಕಿನ ಕಟ್ಕೊಂಡ ನೋಡು, ಅದಕ್ಕೆ ಹಂಗ ಚಲೋ ಇನ್ನು ಬದಲಿ. ಅಯ್ಯೋ, ಶಂಕರ್, ಈಕೆನೆ ಕೃಷ್ಣ ನಿಜವಾದ ಹೆಂಡತಿ. ನಿಮ್ಗೆ ಗೊತ್ತಾಯ್ತು? ಗಂಡನ್ ಹೊಡಿತಾ ಇದ್ರೆ ನಿಜವಾದ ಹೆಂಡತಿ ಹೇಗೆ ಅಳ್ತಾ ಇದ್ದಾಳೆ ನೋಡಿ. ಅದೇ ಇವಳು ಸುಮ್ನೆ ನೋಡ್ತಾ ನಿಂತಿದ್ಲು. ಅದಕ್ಕೆ ಸರ್, ಕಟ್ಕೊಂಡವಳು ಕಡೆವರೆಗೂ, ಇಟ್ಕೊಂಡವಳು ಇರೋವರೆಗೂ ಅಂತ ಹೇಳೋದು. ಕಾನ್ಸ್ಟೇಬಲ್, ಇವರಿಬ್ಬರು ಹಿಡಿದು ಒಳಗಾಕ. ಬಿಡಾಯಪ್ಪ, ನೀ ಯಾಕೆ ತ್ರಾಸ ತಗೊಂತಿ? ನಾವ ಹೊಕ್ಕಿವಿ, ನಮಗೇನಿದು ಹೊಸ್ತಲ್ಲ. ನಡಿಯವ್ವ. ಸರ್, ನೀವು ನನ್ನನ್ನು ಕ್ಷಮಿಸ್ಬೇಕು ಸರ್. ಅದೇನೇ ಬಂಗಾರದಂತ ಹೆಂಡತಿನ ಕ್ಷಮಿಸಿರುವಾಗ ನಂದೇನಿದೆ, ಎಲ್ಲ ಸರೋಯ್ತು ಬಿಡು. ನಾವೇನೋ ಒಂದಾದ್ವಿ ಸರ್. ಆದ್ರೆ ಗೌರಿ ಶಂಕರ ಹಾಗೆ ಇರೋ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋ ಕಾರಣ ನಾನೇ ಸರ್. ಏನೋ? ಹೌದು ಸರ್. ಆ ರಾಕ್ಷಸಿ ರೇಷ್ಮೆ ಸೀರೆ ಕೇಳಿದ್ಲು ಸರ್. ನಾನು ಕೊಡೋದಿಲ್ಲ ಅಂದಿದ್ದಕ್ಕೆ ಇರೋ ವಿಷಯ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ಲು ಸರ್. ಸೀರೆ ಅಂಗಡಿ ಹೋದ್ರೆ ಅಲ್ಲಿ ಇವ್ರ ಅಜ್ಜಿ ಮತ್ತು ಇವಳಿದ್ರು ಸರ್. ಅದಕ್ಕೆ ಬಿಲ್ಲಿಗೆ ನಿಮ್ ಹೆಸರು ಹಾಕಿ ನಿಮ್ ಅಡ್ರೆಸ್ ಕೊಟ್ಟೆ ಸರ್. ಓ, ಇದ ವಿಷಯ? ಹೌದು. ಒಳ್ಳೆ ಕೆಲಸ ಮಾಡಿದ ಕಡೆ ನೀನು. ಈಗ ನಿಂದೇನೋ ಸರಿಯಿತು, ಈಗ ನನ್ ಗತಿ ಹೇಳಯ್ಯ. ನೋಡಿ ಸರ್, ನಾನು ಈಗಲೇ ಹೋಗಿ ನನ್ನ ಹೆಂಡತಿಗೆ ನಿಜನ ಹೇಳ್ಬಿಡ್ಬೇಕು. ಅಯ್ಯೋ, ಎಲ್ಲ ಕೇಳಿಸ್ಕೊಂಡೆ. ನಿಮ್ಮನ್ ಪೊಲೀಸ್ ಸ್ಟೇಷನ್ ಕರ್ಸಿದ್ರು ಅಂತ ತಿಳಿತಿದ್ದ ಹಾಗೆ ಯಾಕೋ ಏನು ಅಂತ ಭಯ ಪಟ್ಕೊಂಡ್ ಬಂದೆ. ಅಬ್ಬಾ, ಇನ್ನ ಅನುಮಾನ ಅಪಾರ್ಥ ಯಾವ್ದು ಇಲ್ಲ ತಾನೆ? ಇಲ್ಲ. ಈ ಗೋಲ್ಮಾಲ್ ಗೋಪಾಲ್ ಕೃಷ್ಣನ್ ಹೆಂಡತಿ ನಮ್ ಕಣ್ ತೆರ್ಸಿದ್ಲು. ಆ ಕೃಷ್ಣ ಇಬ್ರು ಹೆಂಡತಿಯನ್ನ ಸುಧಾರಿಸ್ದ ಅಂದ್ರೆ ನಾವು ಸುಧಾರ್ಸಕ್ಕಾಗುತ್ತಾ? ದೇವ್ರೆ, ಮನುಷ್ಯ. ಇನ್ಸ್ಪೆಕ್ಟರ್, ಅವನ್ ಯಾಕೆ ಲಾಕಪ್ ಹಾಕಿದ್ದೀರಾ? ನನ್ನ ಮಗ ನನ್ನ ಯೂನಿಫಾರ್ಮ್ ನ ವಾಷಿಂಗ್ ಕೊಟ್ರೆ ಅದನ್ನ ತಗೊಂಡು ನಾಟಕ ಕಂಪನಿ ಬಾಡಿಗೆ ಕೊಟ್ಬಿಟ್ಟಿದ್ದ ಅಯೋಗ್ಯ. ಅದಕ್ಕೆ ಹಿಡಿದು ಒಳಗೆ ಹಾಕಿ. ಇವನು ಮಾತ್ರ ಬಿಡ್ಬೇಡಿ ಸರ್.
ಬಾವಾ ಇವಳು ಹಾಡಕ್ ಶುರು ಮಾಡ್ದಾಗ್ಲೆಲ್ಲ ಇವರು ಜೊತೆ ಸೇರ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದಾರೆ. ಇವ್ರಿಬ್ಬರು ಕಾಡ ನನ್ ಕೈ ತಡ್ಕೊಳಕ್ ಆಗೋದಿಲ್ಲ. ಸಾಲದಕ್ಕ ಸೀತಾಪತಿ ಬೇರೆ. ಓಹೋ, ಆ ಸೀತಾಪತಿ ಅಂದ್ರೆ ಅವನೇ ನಿಮ್ಮ ಹೆಂಡತಿನ ತಪ್ಕೊಂಡಿದ್ದವನು. ಅಯ್ಯೋ ಅಯ್ಯೋ ಅಯ್ಯೋ, ಆ ವಿಷಯ ನಿಮ್ಗೂ ಹೇಳ್ಬಿಟ್ಟ ಅವನು. ಸೀತಾಪತಿ ಬಂದೆ, ಅದಕ್ಕೆ ಬಂದೆ ಸರ್. ನನ್ನ ತಪ್ಪು ತಿಳ್ಕೊಬೇಡಿ ಸರ್. ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ಇವರೇ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡು. ಬಾಯಿ ಬಾವಾ. ಸೀತಾಪತಿ, ನಮ್ ಬ್ರಾಂಚ್ ಏನಾದ್ರೂ ಪರಲೋಕದಲ್ಲಿ ಇದ್ದಿದ್ರೆ ನಿನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ದೆ. ನೀವು ನನ್ನ ತಪ್ಪು ತಿಳ್ಕೊಂಡಿರೋ. ಏನ್ರಯ್ಯ, ನಾನಲ್ಲಿ ಗಂಟ್ಲು ಹರ್ಕೊಂಡು ಹೋಗುವಾಗ ಹುಡ್ಕೋತಾ ಇದೀನಿ. ಯಾರಾದ್ರೂ ಹೊರಗೆ ಬಂದು ಸಾಯ್ಬಾರ್ದಾ? ಅಜ್ಜಿ, ಇನ್ಮೇಲೆ ಯಾರು ಸಾಯ್ಬೇಕಾಗಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ದಯದಿಂದ ಎಲ್ಲರ ಸಮಸ್ಯೆನೂ ಪರಿಹಾರ ಆಗಿದೆ. ಇನ್ಮೇಲೆ ನಾನು ಕೂಡ ಗೋಲ್ಮಾಲ್ ಆಟನೆಲ್ಲ ಕಟ್ಟಿಟ್ಬಿಟ್ಟು ರಾಧೆ ಜೊತೆ ಮಾತ್ರ ಕೃಷ್ಣನಾಗಿರ್ತೀನಿ.